ಶಂಕರಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಂ ಪೂರ್ಣಮತೇರ್ವಿದೋಷರದಯಾಂ ಭುಜೇ ಸದಾ ವಾಸಿನಂ ಶ್ರೀಶಂ ಕಂಜಭವಾದಿ ಸರ್ವವಿಭವೈಃ ಚೋಚ್ಯ ಭಾವಸ್ಥಿತೈಃ ಉಚ್ಚೈರ್ಗೇಯಮನಂತ ಸಾಮವಿಭವೈಃ ಓಂಕಾರವಾಚ್ಯಂ ಪರಂ ವಂದೇ ಸುಂದರ ವಿಗ್ರಹಂ ಕರುಣಯಾ ಜ್ಞಾನಾಭಯೇತಂ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಅನಂತಾರ್ಯಾನ್ ಜ್ಞಾನಕೇಸರಿ ಸೇವಕಾನ್. ಸ್ವಸ್ಥಸ್ಸು. ನಚಿಕೇತ ಮೋಕ್ಷಸ್ಥನಾದಂತಹ ಪರಮಾತ್ಮನ ನಿಯಾಮಕತ್ವದ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಯಮಧರ್ಮರಾಜ ಈ ನಚಿಕೇತನ ಶಕ್ತಿಯನ್ನ ಅಥವಾ ನಚಿಕೇತನ ದೃಢತೆಯನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಆಮಿಷಗಳನ್ನ ಅವರಿಗೆ ಒಡ್ತಾ ಇದ್ದಾನೆ. ಅವುಗಳಲ್ಲಿ ಮೊದಲನೇದು ಶತಾಯುಷಃ, 100 ವರ್ಷ ಆಯುಸ್ಸು, ಅದೇ ಆಯುಷ್ಯನ ಮಕ್ಕಳು, ಮೊಮ್ಮಕ್ಕಳು, ಅನೇಕ ಪಶುಗಳು, ಆನೆ, ಕುದುರೆಗಳು, ಹಣ, ಭೂಮಿ ಇತ್ಯಾದಿಗಳು. ಅದರ ಜೊತೆಗೆ ವಿಶೇಷವಾಗಿ ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ, ನಿನಗೆ ಎಷ್ಟು ದಿನಗಳವರೆಗೆ ಬದುಕಬೇಕು ಅಂತ ಅಪೇಕ್ಷೆ ಇದೆಯೋ ಅಷ್ಟು ದಿನಗಳವರೆಗೆ ಬದುಕು. ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಬೇಕಾದಂತಹ ಅಪೇಕ್ಷೆಗಳೇ ಇವೆ. ಸಾಧಾರಣವಾಗಿ ಏನ್ ಬೇಕು ಅದೇ ಅಪೇಕ್ಷೆಗಳು. ಹೌದಾ? ನಮಗೆಲ್ಲ ಏನಿರುತ್ತೆ, 106 ವರ್ಷ ಬದುಕಬೇಕು, ಮಕ್ಕಳು ಮೊಮ್ಮಕ್ಕಳವರೆಗೆ ಇರಬೇಕು, ಅವರನ್ನೆಲ್ಲ ಯಾರಾದ್ರೂ ಹೋದ್ರೆ ಅಯ್ಯೋ ಮೊಮ್ಮಕ್ಕಳು ನೋಡಿ ಹೋಗ್ಬೇಕಾಗಿತ್ತು, ಮಗನ್ ನೋಡಿ ಹೋಗ್ಬೇಕಾಗಿತ್ತು, ಮಗನ್ ಮದುವೆ ನೋಡಿ ಹೋಗ್ಬೇಕಾಗಿತ್ತು, ಏನು ಮಾತಾಡ್ತೀವಲ್ಲ. ಮನುಷ್ಯರು ಮಾತನಾಡುವ ಎಲ್ಲಾ ಮಾತುಗಳನ್ನ ಆಗಲೇ ಯಮಧರ್ಮರಾಜ ಹೇಳಿಬಿಟ್ಟ ಅಂತ ಹೇಳಿ. ಪಶು, ಹಸ್ತಿ, ಬಂಗಾರ, ಆನೆ, ಕುದುರೆ. ಆನೆ ಕುದುರೆಗಳನ್ನ ಕೇಳಲ್ಲ, ಆಕಳನ್ನು ಕೇಳಲ್ಲ. ಅದ್ರ ಬಟ್ಲಿ ನಂಗೊಂದು 2 ಚಕ್ರದ ಗಾಡಿ ಇರಬೇಕು, ಒಂದು 4 ಚಕ್ರದ ಗಾಡಿ ಇರಬೇಕು ಎಲ್ಲ ಕೇಳ್ತೀವಲ್ಲ. ಹಾಗೆ ಒಂದು ಸಣ್ಣದಾದ ಮನೆ ಇರಬೇಕು ಇತ್ಯಾದಿಯಾದ ಎಲ್ಲ ವಿಷಯಗಳನ್ನ ಹೇಳ್ತಾನೆ. ಹೇಳಿದ ಮೇಲೆ ಯಮಧರ್ಮರಾಜ ನೋಡಿದ, 1 ಸೆಕೆಂಡ್ ಗ್ಯಾಪ್ ಕೊಡ್ತಾನೆ. ಹೇಳಿದ್ಮೇಲೆ ಸಾಧಾರಣವಾಗಿ ಎದುರುಗಡೆ ಇರುವ ವ್ಯಕ್ತಿಯ ಮುಖದ ಚರ್ಯೆಯನ್ನ ನೋಡಿದ ಮೇಲೆ ಗೊತ್ತಾಗತ್ತೆ. ನಾವೊಂದು ಮಾತು ಹೇಳಿದಾಗ ಅವನು ಬಾಯಿಂದಲೇ ಅದಕ್ಕೆ ಉತ್ತರ ಕೊಡಬೇಕು ಅಂತ ನಿಯಮ ಇರೋದಿಲ್ಲ. ಮುಖ ನೋಡಿದ್ರೆ ಗೊತ್ತಾಗತ್ತೆ. ನಾವೇನೋ ಹೇಳಿದಾಗ ಅವನ ಮುಖ ಸಪ್ಪಗಾಗತ್ತಾ ಅಥವಾ ಅರಳತ್ತ ಅಥವಾ ಅವನು ನಗುತ್ತಾನ ಅಥವಾ ದುಃಖ ಪಡ್ತಾನ, ಮುಖ ನೋಡಿದ್ರೆ ಗೊತ್ತಾಗೋಗತ್ತಲ್ಲ. ಹೀಗೆ ನಚಿಕೇತನ ಮುಖವನ್ನ ನೋಡಿದಾಗ ಏನ್ ಅನ್ನಿಸ್ತು, ಬಹುಶಃ ನಾನು ಕೊಟ್ಟದ್ದು ಇವನಿಗೆ ಕಡಿಮೆ ಆಯ್ತೇನೋ. ಏನೂ ರಿಯಾಕ್ಷನ್ ಇರ್ಲಿಲ್ಲ. ಇದು ಕಡಿಮೆ ಆಯ್ತು ಅನ್ನೋ ರಿಯಾಕ್ಷನ್ ಇರ್ಲಿಲ್ಲ ನಚಿಕೇತನ ಹತ್ರ, ಅಥವಾ ಇದು ಜಾಸ್ತಿ ಆಯ್ತು ಇದರಲ್ಲಿ ಯಾವುದೋ ಒಂದನ್ನು ನಾನು ಕೇಳಿಕೊಳ್ತೇನೆ ಅನ್ನುವ ಭಾವನೂ ಇರ್ಲಿಲ್ಲ. ಆದ್ರೆ ನಚಿಕೇತನಿಗೆ ಆ ಪ್ರಸಂಗದಲ್ಲಿ ಇದ್ದದ್ದು ಏನು ಅನ್ನೋದು ಧರ್ಮರಾಜನಿಗೆ ಗೊತ್ತು ಒಳಗಡೆ. ಆದರೂ ಸರಿ, ಇನ್ನೊಂದು ಸ್ವಲ್ಪ ಪ್ರಲೋಭನೆ ಮಾಡೋಣ, ಹಾಗೇನಾದ್ರೂ ಮಾತಾಡ್ತಾನೇನೋ. ಇದರಲ್ಲಿ ಯಾವುದೂ ಸದ್ಯಕ್ಕೆ ಕೇಳಲಿಲ್ಲ. ಇನ್ನೇನು ಕೇಳುತ್ತಾನೆ, ಏತತ್ತುಲ್ಯಂ ಯದಿ ಮನ್ಯಸೇವರಂ ವೃಣೀಶ್ವ ವಿತ್ತಂ ಚಿರಜೀವಿಕಾಂಚ ಮಹಾಭೂಮೋ ನಚಿಕೇತಸ್ತ್ವಮೇದಿ ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ. ನೋಡಪ್ಪ ನಚಿಕೇತ, ಯಮಧರ್ಮರಾಜ ಹೇಳೋ ಮಾತು. ನೋಡಪ್ಪ ನಚಿಕೇತ, ನಾನು ಹಿಂದಿನ ಮಾತಿನಲ್ಲಿ ಎಲ್ಲಾ ವರಗಳು ನಿನಗೆ ನೀನು ಕೇಳಿದ ವರಕ್ಕೆ ಸಮಾನ ಅಂತ ಅನಿಸ್ಲಿಲ್ಲ. ಅಂದ್ರೆ ಇಲ್ಲಿ ಬೇಕಾದ್ರೆ ಪ್ರತ್ಯೇಕವಾಗಿ ಕೇಳು. ಅಂದ್ರೆ ಶತಾಯುಷ ಕೇಳು, ಪುತ್ರ ಪೌತ್ರ ಕೇಳು, ಇದನ್ನ ಪ್ರತ್ಯೇಕವಾಗಿ ಕೇಳು. ಇಲ್ಲ ಬೇಡ, ಇವುಗಳನ್ನೆಲ್ಲವನ್ನ ಸೇರಿಸಿ ಒಂದೇ ವರ ಅಂತ ಕೇಳು, ತೊಂದರೆ ಇಲ್ಲ, ಅದನ್ನ ಅವಶ್ಯವಾಗಿ ಕೊಡ್ತೇನೆ. ಆದ್ರೆ ನೀನ್ ಕೇಳಿದೆಯಲ್ಲ ಅದು ಬೇಡ. ಮುಕ್ತಿಯಲ್ಲಿ ಭಗವತ್ ನಿಯಾಮಕತ್ವ ಜ್ಞಾನ, ಜ್ಞಾನ ಅಂತ ಇಟ್ಕೋಣ, ಜ್ಞಾನ ಕೇಳಬೇಡ.
ನೀನು ಕೇಳಿದ ಜ್ಞಾನಕ್ಕೆ ಇದು ಸಮಾನ ಅಂತ ಅನಿಸ್ಲಿಲ್ಲ ಅಂದ್ರೆ ಇನ್ನೂ ಹೇಳ್ತೇನೆ. ಏನು ಯದಿಮನ್ಯಸೆ, ನಿನಗೆ ಸಮಾನ ಅಂತ ಅನಿಸ್ಲಿಲ್ಲ ಅಂದ್ರೆ ಗೃಣೀಶ್ವ ವಿತ್ತಂ, ಹಣವನ್ನ ಕೇಳು. ಒಬ್ಬರು ಜ್ಞಾನಿಗಳು ಹೇಳ್ತಾರೆ, ಟೀಕಾ ಟಿಪ್ಪಣಿಯಲ್ಲಿ ಇಲ್ಲ, ವಿತ್ತ ಅಂದ್ರೆ ಆಯಾ ಕಾಲಕ್ಕೆ ಅನುಗುಣವಾದ ಹಣವನ್ನು ಕೇಳು. ಈ ಕಲಿಯುಗ ನಡೀತಾ ಇದೆ, ಈ ಪ್ರಸಂಗದಲ್ಲಿ ಕಲಿಯುಗದಲ್ಲಿ ಹಿಂದಿನ ಕಾಲದ ಸುವರ್ಣ ಪುಷ್ಪಗಳು ನಡೆಯೋದಿಲ್ಲ. ಇದು ಅಂಗಡಿಯನ್ನು ಕೊಟ್ರೆ ಇದನ್ನ ಯಾರು ನಾನ್ ಅಂದ್ರೆ ತಗೊಳ್ಳೋದು ಬೇರೆ, ಅವನಂತ ಇದನ್ನ ತಗೊಂಡು ನಾನ್ ಬಂಗಾರದ ಅಂಗಡಿಗೆ ಹೋಯ್ತೇನೆ, ಕ್ಯಾಶ್ ನಾನು ಎಲ್ಲಿ ಮಾಡಿಸ್ತಿ, ಇದೆಲ್ಲ ಆಗೋದಿಲ್ಲ, ತಗೊಂಡೋಗ್ರಿ ನೀವೇ ಹಣ ತಗೊಂಡ್ಬಂದ್ ಕೊಡ್ರಿ ಅಂತ. ಆ ತರಹ ಈ ವಿತ್ತ ಏನಿದೆಯಲ್ಲ, ಇದು ಆಯಾ ಕಾಲಮಾನಕ್ಕೆ ಯೋಗ್ಯವಾದ ಹಣಗಳು ಅಂತ ಹೇಳಿ. ಈಗ ಒಂದು 20 ವರ್ಷದ ಹಿಂದೆ 4 ಅಣೆ, 8 ಅಣೆ, 25 ಪೈಸಾ, 50 ಪೈಸಾ ಎಲ್ಲ ಇರ್ತಾ ಇತ್ತು. ಈಗ ಅದು ಹೋಯ್ತು ₹1, ₹2, ₹3, ₹1, ₹2, ₹5, ₹10, ₹20 ವರೆಗೂ ಕಾಯಿನ್ಗಳು ಬಂದಿದೆ ಇವಾಗ. ಅದು ನೋಡಿ, ಆ ತರಹ ಆಯಾ ಕಾಲಕ್ಕೆ ತಕ್ಕ ಮೌಲ್ಯಗಳು ಬದಲಾಗ್ತಾ ಇರುತ್ತೆ ಅಂತ ಹೇಳಿ. ಆ ತರಹ ವಿಶ್ವ ವಿತ್ತಂ, ನಿನಗೆ ಎಷ್ಟು ಬೇಕಾದಷ್ಟು ವಿತ್ತವನ್ನ, ಹಣವನ್ನು ಎಂತಹ ಕಾಲದಲ್ಲಿ ಎಂತಹ ದೇಶದಲ್ಲಿಯೂ ನಡೆಯುವ ವಿತ್ತವನ್ನು ಕೇಳು. ಅದು ಒಂದು ಅದ್ಭುತವಾದದ್ದು. ಹೇಗಿರುತ್ತೆ ಅಂತಂದ್ರೆ ಅದು ಎಲ್ಲಾ ದೇಶ ಎಲ್ಲಾ ಕಾಲಗಳಲ್ಲಿಯೂ ನಡಿಬೇಕು ಅಂತ ಹೇಳಿ. ಹೇಗೆ ಇಲ್ಲಿಯ ಕರೆನ್ಸಿ ಬೇರೆ ಬೇರೆ ದೇಶಕ್ಕೆ ನಡೆಯುವುದಿಲ್ಲ, ಅಲ್ಲಿದ್ದದ್ದು ಇಲ್ಲಿ ನಡೆಯೋಲ್ಲ, ಮತ್ತೆ ಅದು ಎಕ್ಸ್ಚೇಂಜ್ ಆಫೀಸ್ಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಸಿ ಎಲ್ಲ ಕಿರಿಕಿರಿಗಳದು. ಆ ತರಹ ಕಿರಿಕಿರಿಗಳಿಲ್ಲ, ಎಲ್ಲಿ ಹೋದ್ರೂ ಒಂದೇ ಇರುತ್ತೆ. ಆ ತರಹದ ವ್ಯವಸ್ಥೆಯನ್ನು ನಾನು ನಿನಗೆ ಮಾಡ್ತೀನಿ ಅಂತ ಹೇಳ್ತಾನೆ ಯಮಧರ್ಮರಾಜ. ವೃಣೀಶ್ವ ವಿತ್ತಂ. ಅದರ ಜೊತೆಗೆ ಚಿರಜೀವಿಕಾಂಚ, ಈ ಚಿರಜೀವಿತ್ವ ಬಗ್ಗೆ ಅಂದ್ರೆ ಒಂದ್ ಪ್ರಶ್ನೆ ಬರುತ್ತೆ. ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ ಒಂದು ಹೇಳ್ದ ಹಿಂದೆ, ಹೌದಾ? ನಿನಗೆ ಎಷ್ಟು ದಿವಸಗಳವರೆಗೆ ನೀನು ಬದುಕಬೇಕು ಅಂತ ಇಚ್ಛೆ ಪಡ್ತೀವೋ ಅಷ್ಟು ದಿವಸ ಬದುಕು ಅಂತ ಹೇಳಿ. ಇಲ್ಲಿ ಮತ್ತೆ ಚಿರಜೀವಿಕಾ ಅಂತ, ಏನದು ಚಿರಜೀವಿ? ಈ ಚಿರಜೀವಿತ್ವ ಕೋಟಿ ಕೋಟಿ ವರ್ಷದವರೆಗೆ. ಈಗ ಸಣ್ಣ ಹುಡುಗನಿಗೆ ನಿನಗೆ ಏನ್ ಬೇಕು ಅಂತ ಕೇಳಿದಾಗ ಕೆಲವು ಸಲ ಏನಾಗುತ್ತೆ, ಅವನು ಒಂದು ಸಣ್ಣದಾದ ಕಲಸಕ್ಕರೆ ಸಾಕು ಅಂತ ಅಂದು ಬಿಡ್ತಾನೆ. ನಂಗೊಂದು ಕಲಸಕ್ಕರೆ ಕೊಟ್ರೆ ಸಾಕು. ಆ ತರಹದ ಪ್ರಸಂಗ ನಚಿಕೇತನಿಗೆ ಬರಬಾರದು. ಎಷ್ಟು ವರ್ಷ, ಈಗ ಕಲಿಯುಗದಲ್ಲಿ ನಾವು ಯಾರದೇ ಹತ್ರ ಹೋದ್ರು ಕೂಡ ಎಷ್ಟು 100 ವರ್ಷ, ಎಷ್ಟು ವರ್ಷ 100 ವರ್ಷ ಬದುಕ್ತೀವಪ್ಪ. ಅದಕ್ಕೆ ಹೇಳ್ತಾರೆ, ಕೇಳೋದು ಕೇಳ್ತೀರಿ, ಸರಿಯಾಗಿ ಕೇಳ್ರಿ ಅಂತ. ಅದಕ್ಕೊಂದು ಮಂತ್ರ ಕೂಡ ಇದೆ, ದೀರ್ಘ ನಾಗಾನತಿಯ ಗಿರೆಯ ಶ್ರೀನು ವಿಷ್ಣು ಪದಾನ ಚೇನ ಆಯು ಪ್ರಮಾಣೇನ ಅಂತ ಹೇಳಿ. ಹೌದಾ? ಬರುವ ಮಂತ್ರ ಬಹಳ ಅದ್ಭುತವಾಗಿ, ಅದಕ್ಕೆ ವೇದ ಕಲಿರಿ, ವೇದಾರ್ಥಗಳನ್ನ ತಿಳ್ಕೊಳ್ರಿ ಅಂತ ಹೇಳೋದು ಈ ಉದ್ದೇಶಕ್ಕೂ. ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ಕೇಳಬಹುದು ಅಂತ ಹೇಳಿ. ಎಷ್ಟು ದಿನ ಬದುಕಬೇಕು ಪುಣ್ಯವಂತರಾಗಿ, ಎಷ್ಟು ದಿನ ಬದುಕಬೇಕಂದ್ರೆ ದೀರ್ಘವಾಗಿರ್ಬೇಕು. ಇಲ್ಲಿವರೆಗೆ ಬೆಟ್ಟ, ಗುಡ್ಡ, ನದಿ, ಪರಮಾತ್ಮ ಇಟ್ಟಲ್ಲ 3 ಪಾದಗಳು ಅಂದ್ರೆ 14 ಲೋಕ. ಈ 14 ಲೋಕಗಳು ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೆ ನನಗೆ ಆಯಸ್ಸು. ಎಂತಹ ಪುಣ್ಯವಾದ ಆಯಸ್ಸು. ಪುಣ್ಯವಾದ ಆಯಸ್ಸು ಅಂದ್ರೇನು? ಕೀರ್ತಿ ಇರಬೇಕು, ದೇಹ ಗಟ್ಟಿಮುಟ್ಟಾಗಿರ್ಬೇಕು, ಒಳ್ಳೆಯ ಸಂಪತ್ತಿರಬೇಕು. ಇಂತಹದ್ದನ್ನ ಆಯಸ್ಸು ಅಂತ ಕರೀತಾರೆ. ಸುಮ್ಮನೆ ಹಾಸಿಗೆ ಮೇಲೆ ಕೋಟಿ ವರ್ಷಗಳವರೆಗೆ ಬಿದ್ರೆ ಅದು ಉಪಯೋಗ ಇಲ್ಲ ಅಂತ ಹೇಳಿ. ಈ ಶಗ್ಗರ್ಬರ ಕಥೆಯಲ್ಲಿ ಕೇಳ್ತಾರೆ, ಯುಗ ಯುಗ ಪರ್ಯಂತ ಒಂದೇ ದೇಹದಲ್ಲಿದ್ರು. ಕೃಷ್ಣ ಅವತಾರಕ್ಕಿಂತಲೂ ಮುಂದೆ ಅವರು ಯುಗಗಳ ಪರ್ಯಂತ ಒಂದೇ ದೇಹದಲ್ಲಿ ಸುಮ್ಮನೆ ಸುಪ್ತರಾಗಿದ್ರು. ಅದು ಬದುಕಿಯೂ ಬದುಕದೇ ಇರುವ ಹಾಗೆ ಲೆಕ್ಕ. ಅದಕ್ಕೋದು ಆಯುಸ್ಸು ಅಂದ್ರೆ ಏನು? ಆ ತರಹದ ದೀರ್ಘಾಯುಸ್ಸು ಇರಬೇಕು, ಶಕ್ತಿ ಇರಬೇಕು, ಕೀರ್ತಿ ಇರಬೇಕು, ಹಣ ಸಂಪತ್ತಿರಬೇಕು. ಎಲ್ಲವೂ ಇದ್ದಾಗ ಅದು ಆಯಸ್ಸು ಅಂತ ಹೇಗೆ ಪರಿಪೂರ್ಣವಾಗತ್ತೆ, ಆ ತರಹ ನೀನು ಸಣ್ಣ ಹುಡುಗ, ನಿನಗೆ ಕೇಳಲಿಕ್ಕೆ ಗೊತ್ತಿಲ್ಲದೆ ಇರಬಹುದು. ಅದಕ್ಕಾಗಿ ನಾನು ಹೇಳ್ತೇನೆ, ಚಿರಜೀವಿ ಕಾಂಚ, ಕೋಟಿ ಕೋಟಿ ವರ್ಷಗಳವರೆಗೆ ಬೇಕಾ? 1 ಮನ್ವಂತರದ ಕಾಲ ಬದುಕ್ತೀಯಾ? ಅಲ್ಲಿಯೇ ಕೋಟಿ ವರ್ಷಗಳಾಗೋಯ್ತು ಒಂದು ಮನ್ವಂತರಕ್ಕೆ. 1 ಮನ್ವಂತರ ಬದುಕ್ತೀಯಾ? 2 ಮನ್ವಂತರ ಬೇಕಾ? ಅಥವಾ 14 ಮನುಗಳನ್ನ ನೋಡುವ ಅಪೇಕ್ಷೆ ಇದೆಯಾ? 14 ಮನ್ವಂತರದಲ್ಲಿ ಬದುಕು. ಅದು ಬೇಡವಾ ನಿನಗೆ? ಚಿರಜೀವಿಕ, ಯಾವತ್ ಮಹಾಪ್ರಳಯ ಆಗೋದಿಲ್ಲ ಅಲ್ಲಿವರೆಗೂ ನೀನು ಬದುಕ್ತಿ. ಆ ವರವನ್ನು ಬೇಕಾದ್ರೆ ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ. ಇದು ಚಿರಜೀವಿಕ ಅನ್ನೋದಕ್ಕೆ. ಯಾಕಂದ್ರೆ ಶರದಃ ಯಾವದಿಚ್ಛಸೆ, ನೀನ್ ಕೇಳು ಎಷ್ಟು ಬೇಕಾದ್ರು. ಇದಿಲ್ವಾ? ಕನಿಷ್ಠ ಪಕ್ಷ ನಿನಗೆ ಚಿರಜೀವಿತ ಅಂದ್ರೆ 1 ಕಲ್ಪ, ಬ್ರಹ್ಮದೇವರ 100 ವರ್ಷ ಪೂರ್ಣ ಆಯಸ್ಸು ನಿನಗೆ ಕೊಡ್ತೇನೆ. ಅಂದ್ರೆ ಬ್ರಹ್ಮದೇವರು ಎಷ್ಟು ದಿನಗಳವರೆಗೆ ಬದುಕಿರ್ತಾರಲ್ಲ ಅಷ್ಟು ದಿನಗಳವರೆಗೆ ನೀನು ಬದುಕಿರು. ಆ ದೀರ್ಘವಾದ ಕೋಟ್ಯಾವಧಿ ವರ್ಷಗಳ ಆಯುಸ್ಸನ್ನ ನಾನು ನಿನಗೆ ಕೊಡ್ತೇನೆ. ಮತ್ತೆ ಈ ಆಯುಸ್ಸನ್ನು ಕೊಡ್ತೇನೆ ಅಂತ ಅಂದ ತಕ್ಷಣ ಈಗ ಕಲಿಯುಗದಲ್ಲಿ ಹುಟ್ಟಬೇಕು, ಪ್ರತಿ ಯುಗದಲ್ಲಿ ಅವ್ನು ಇರ್ಲೇಬೇಕು. ಆಯಾ ಅಗಳೇದನ್ನ ಜೋಡಿಸ್ಕೋಬೇಕು ವಿತ್ತವನ್ನ. ಆಯಾ ಯುಗದಲ್ಲಿ ನೀನು ಶ್ರೇಷ್ಠನಾಗೇ ಇರ್ತಿ. ಇದು ಕೃತಯುಗ ಬಂತಪ್ಪ, ಆಗಷ್ಟೇ ನಚಿಕೇತ ಭಾರಿ ಇದ್ದ, ಮುಂದೆ ತ್ರೇತಾಯುಗದಲ್ಲಿ ದ್ವಾಪರ ಅವನ ಶಕ್ತಿ ಕಡಿಮೆ ಇಲ್ಲ. ಯಾವ ಯುಗದಲ್ಲಿ ಆರಂಭ ಆಗಿದೆ, ಏನ್ ನಾನು ವರ ಕೊಟ್ಟ ಮೇಲೆ ಬ್ರಹ್ಮದೇವರ ಪೂರ್ಣ ಆಯಸ್ಸು ಮುಗಿಯುವವರೆಗೂ ಕೂಡ ನೀವು ಒಂದೇ ತರಹ ಅದೇ ಕೀರ್ತಿ, ಅದೇ ಆಯಸ್ಸು, ಅದೇ ಶಕ್ತಿ, ಧನಗಳಿಂದ ಯುಕ್ತನಾಗಿ ನೀನಿರ್ತಿ ಅಂತ ಹೇಳಿ.
ಅಂತಹ ಚಿರಜೀವಿ ಕಾತ್ವವನ್ನು ಬೇಕಾಗಿ ಕೇಳಿಕೊಡ್ತೇನೆ ಅಂತ ಹೇಳಿ ಸಮಾಧಾನ ಆಗ್ಲಿಲ್ಲ. ಮುಂದೆ ಕೇಳ್ತಾರೆ, ಮಹಾಭೂಮವು ನಚಿಕೇತಸ್ತಮೇದಿ, ಇಡೀ ಭೂಮಂಡಲ ನಿನ್ನದೆ. ಇಡೀ ಭೂಮಂಡಲ ಬರೀ ಒಂದು ರಾಜ್ಯ ಅಲ್ಲ, ಒಂದು ದೇಶ ಅಲ್ಲ, ಅರ್ಧ ರಾಜ್ಯ ಒಂದು ದೇಶ ಅಂತಲ್ಲ, ಇಡೀ ಭೂಮಂಡಲ ಎಲ್ಲೆಲ್ಲಿ ರಾಜ್ಯಭಾರ ಮಾಡಬಹುದಲ್ವಾ ಅದೆಲ್ಲ ನಿಂದೆ. ಸಪ್ತ ಸಾಗರಾತ್ಮಕವಾದ ಇಡೀ ಭೂಮಂಡಲ ನಿನ್ನದು. ನೋಡಿ ಎಂತಹ ಅದ್ಭುತವಾದದ್ದು. ನಾವ್ಯಾರಾದ್ರೂ ಅಲ್ಲಿದ್ರೆ ಹೌದಾ ಒಂದ್ 5 ನಿಮಿಷ ನಾವು ವೇಟ್ ಮಾಡ್ತಿದ್ದೆ, ಯಾಕೆ ಮತ್ತಿನ್ನೇನಾದ್ರೂ ಹೇಳ್ತಾನೇನೋ ಅಂತ ಹೇಳಿ. ಹೀಗೆ ಆದ್ರೆ ನಚಿಕೇತನ ಕಾಯುವಿಕೆ ಇದು ಬೇರೆ ಉದ್ದೇಶಕ್ಕಾಗಿ. ನಮ್ಮ ಕಾಯುವಿಕೆ ತಡಿ ಇನ್ನೇನೇನು ಹೇಳ್ತಾರ, ಏನೇನು ಹೇಳಿದ್ರೆ ಎಲ್ಲಾ ಕೊಟ್ಬಿಡು ಅಂತ ಹೇಳ್ಬಿಡೋರು. ಹಾಗಲ್ಲ ನಚಿಕೇತ. ಮಹಾಭೂಮೋ ನಚಿಕೇತಸ್ತಮೇದೆ, ನಚಿಕೇತ ಇಡೀ ಭೂಮಂಡಲ ಇದು ನಿನ್ನದೇ. ಹೇಗೆ ಅಂಬರೀಷ ರಾಜನನ್ನ ಏಕ ಚಿತ್ರಾಧಿಪತಿ ಅಂತ ಕರಿತೀವಲ್ಲ, ಆ ತರಹ ಇಡೀ ಭೂಮಂಡಲಕ್ಕೆ ನೀನೊಬ್ಬನೇ ರಾಜ. ನಿನ್ನ ಮಾತು ಏನು ಹೇಳ್ತೀಯೋ ಅದೇ ನಡೆಯುತ್ತೆ. ನಿನ್ನ ಮಾತನ್ನ ಮೀರಿ ಯಾವ ಕಾಲದಲ್ಲಿ ಏನೂ ಕೆಲಸ ನಡೆಯುವುದಿಲ್ಲ. ಆ ತರಹದ ವರವನ್ನ ನಾನು ಕೊಡ್ತೇನೆ. ಇದು ಸಾಕಾಗುವುದಿಲ್ವಾ? ಕಾಮಾನಾಂತ್ವಾಂ ಕಾಮಭಾಜಂ ಕರೋಮಿ. ಅಪೇಕ್ಷೆಗಳು ಏನೇನು ಬರುತ್ತೋ ಎಲ್ಲ ಅಪೇಕ್ಷೆ ಪೂರ್ಣ ಆಗ್ಬೇಕು. ನೋಡಿ ಎಷ್ಟು ಅದ್ಭುತವಾದ ವರ ಅಂದ್ರೆ, ಯಾವ ಯಾವ ಕಾಲದಲ್ಲಿ ನಾವು ಏನೇನು ಅಂದುಕೊಳ್ತೀವಲ್ಲ ಅದೆಲ್ಲ ಪೂರ್ಣ ಆಗಬೇಕು. ಕಾಮಾನಾಂತ್ವಾಂ ಕಾಮಭಾಜಂ ಕರೋಮಿ ಅಂತ ಹೇಳಿ. ನಿನಗೆ ಏನು ಅಂದ್ರೆ, ಈಗ ನಮ್ಮ ಅಪೇಕ್ಷೆಗಳೇ ಹಾಗೆ ಇರುತ್ತೆ. ಮನೆ ಕಟ್ಟುವವರೆಗೂ ಅಯ್ಯೋ ಒಂದ್ ಮನೆ ಕಟ್ಟಿದ್ರೆ ಸಾಕು ಅನ್ನೋ ಅಪೇಕ್ಷೆ ಇರುತ್ತೆ. ಮನೆ ಕಟ್ಟಿದ ಮೇಲೆ ಈ ಮನೆಯಲ್ಲಿ ಇಂತಹ ಟೈಲ್ಸ್ ಹಾಕ್ಸ್ಬೇಕು, ಇಂತಹ ಕಲ್ಲುಗಳು ಗ್ರಾನೈಟ್ ಹಾಕ್ಸ್ಬೇಕು, ಮಾರ್ಬಲ್ ಹಾಕ್ಸ್ಬೇಕು, ಏನೇನು ಅಪೇಕ್ಷೆ ಇರುತ್ತೆ. ಅದು ಹೇಗೆ ಆರಂಭ ಆಗುವಾಗ ಸುಮ್ಮನೆ ಒಂದು ಕಲ್ಲು ಬಿದ್ರೆ ಸಾಕು ಅಂತ ಇರುತ್ತೆ. ಅಲ್ಲಲ್ಲಿ ಸುತ್ತಾಡಿ ನೋಡಿರ್ತೀವಲ್ಲ, ಇದಕ್ಕಿಂತಲೂ ಇದು ಚೆನ್ನಾಗಿದೆ, ಇದಕ್ಕಿಂತಲೂ ಇದು ಚೆನ್ನಾಗಿದೆ, ಹೌದಾ? ಆ ತರಹ ಸರಿ ಎಲ್ಲಾ ಮನೆ ರೆಡಿ ಆಯ್ತು, ವಾಸ್ತು ಶಾಂತಿನೂ ಮಾಡಿಸಿದ್ಮೇಲೆ ಅಯ್ಯೋ ಇದೊಂದ್ ಸ್ವಲ್ಪ ಹೀಗಿರ್ಬೇಕು ಅಂತ ಮತ್ತೆ ಆರಂಭ ಆಗುತ್ತೆ. ಒಂದು ಸೋಫಾ ಇರಬೇಕು, ಅದು ಮೊದಲು ಬರೀ ಕೂತ್ಕೊಳ್ಳೋದಿರ್ತಾ ಇತ್ತು. ಅದಾದ್ಮೇಲೆ ಸ್ವಲ್ಪ ಕಾಲ್ ಚಾಚುವಂತ ಸೋಫಾ ತರೋಣ ಅಂತ. ಅದಾದ್ಮೇಲೆ ಅದು ಕೂತಲ್ಲೇ ನಮ್ಮ ಬಾಡಿ ಮಸಾಜ್ ಮಾಡೋಕಂತಹ ಸೋಫಾ ಬೇಕು. ಹೀಗೆ ಕಾಮನೆಗಳು ಮನುಷ್ಯರಿಗೆ, ನನಗಿದ್ದ ಕಾಮನೆಗಳನ್ನ ಹೇಳಿದ್ವಿ, ಬೇರೇನಲ್ಲ. ವಿಶೇಷವಾಗಿ ಎಲ್ಲರಿಗೂ ಬರ್ತಾ ಇರುತ್ತೆ. ಅಂದ್ರೆ ನಾವು ಅಲ್ಲಲ್ಲಿ ಹೋಗಿರ್ತೀವಲ್ಲ ಕಾರ್ಯಕ್ರಮಗಳಿಗೆ, ಅಲ್ಲಿ ಇಂತಹ ಎಲ್ಲವನ್ನೂ ನೋಡಿದ್ದೀವಿ. ಬೆಂಗಳೂರಂತ ಊರಲ್ಲಿ ಏನೂ ಇಲ್ಲದೆ ಮನೆಯಲ್ಲಿ ಸಣ್ಣ ಸಣ್ಣ ಮುರುಕು ಪಾತ್ರೆಗಳನ್ನು ಇಟ್ಕೊಂಡು ಸಂಸಾರ ಮಾಡುವ ಬ್ರಾಹ್ಮಣರು ಇದ್ದಾರೆ. ಮಹಾವೈಭೋಗ ಅಂದ್ರೆ ಹಣವನ್ನ ಈ ತರಹ ಭೋಗ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂತಹ ಜನರು, ಅದನ್ನು ನೋಡಿದ್ವಿ. ಆದ್ದರಿಂದ ಕೆಲವು ಸಲ ಅನ್ಸತ್ ಏನಪ್ಪ ಎಷ್ಟು ಅದ್ಭುತವಾದ ಸುಖ ಭೋಗ, ಈ ತರಹ ನಾವು ಮಾಡ್ಬೇಕಲ್ಲ. ಯಾಕಂದ್ರೆ ಕಲಿಯುಗದ ಸಹಜ. ಯಾಕಂದ್ರೆ ಎಲ್ಲರೂ ಅವ್ರು ಕೊಟ್ಟ ದಕ್ಷಿಣೆಯಿಂದಲೇ ಊಟ ಮಾಡ್ತೀವಿ, ಅದರಿಂದ ಆ ಸ್ವಭಾವ ಬೇಡ ಅಂತ ಬಂದ್ರು. ಹೌದಾ? ಯಾಕಂದ್ರೆ ಇದಿದ್ದದ್ದೇ ಅಲ್ಲ, ನಾವೇನ್ ಅನ್ನ ತಿಂತೀವೋ ಅದರಿಂದಲೇ ನಮ್ಮ ಮನಸ್ಸು ನಡೆಯುತ್ತೆ ಅಂತ ಹೇಳಿ. ಆ ತರಹ ಕಾಮಾನಾಂತ್ವಾಂ ಕಾಮಭಾಜ, ಒಂದಕ್ಕಿಂತಲೂ ಒಂದು ಅಪೇಕ್ಷೆ ಈಡೇರಿದೆ ಅನ್ನುವಷ್ಟರಲ್ಲಿ ಒಂದು ಅದೇ ಅಪೇಕ್ಷೆಯ ಬಗ್ಗೆ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಇಲ್ಲ ಆ ಅಪೇಕ್ಷೆಗೆ ಅನುಗುಣವಾಗಿ ಮತ್ತೊಂದು ಅಪೇಕ್ಷೆ ಬರುತ್ತೆ. ಹೌದಾ? ಯಾವಾಗ್ಲೂ ಕೇಳ್ತಾ ಇರ್ತೀವಲ್ಲ, ಒಂದು ಮನೆ ಆದ್ಮೇಲೆ ಸಾಕಾಗ್ ಹೋಗೋದಿಲ್ಲ. ಹೌದಾ? ಅಯ್ಯೋ ಇನ್ನೊಂದ್ ಮನೆ ಇರ್ಬೇಕಾಗಿತ್ತು, ಅದನ್ನ ಇದಕ್ಕಿಂತ ಚೆನ್ನಾಗಿ ಕಟ್ಟೋಣ ಅಂತ. ಇದು ಚೆನ್ನಾಗೇ ಇರುತ್ತೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಟ್ಟೋಣ. ಇಲ್ಲ ಇದು ಒಬ್ಬ ಮಗನಿಗೆ ಆಯ್ತು, ಇನ್ನೊಬ್ಬ ಮಗನಿಗೆ, ಇದು ಮಗಳಿಗೆ ಬೇಕು, ಇದು ಮಗನಿಗೆ ಬೇಕು, ಇದು ಅಣ್ಣನಿಗೆ ತಮ್ಮನಿಗೆ ಅಂತ ಹೇಳ್ತಾ ಕಾಮಾನ ಅಂತ ಏನ್ ಕಾಮನೆಗಳು ಅಂತಿದೆಯಾ ಇದೇ ಅಲ್ವಾ, ಆ ಯಾವ ಕಾಮನೆಗಳು ಯಾವ ಕಾಲಕ್ಕೂ ಮುಗಿಯೋದೇ ಇಲ್ಲ ಅಂತ ಹೇಳಿ. ಹೀಗೆ ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಹೀಗೆ ಬರುವ ಎಲ್ಲ ಕಾಮನೆಗಳನ್ನು ನೀವು ಪೂರ್ಣ ಮಾಡ್ತೀನಿ ಅಂತ ಹೇಳಿ. ಇದಕ್ಕೆ ತಕ್ಕ ಹಾಗೆ ಕಾಮನೆಗಳು ಬರುತ್ತೆ ನಮಗೆ. ಹೌದಾ? ಕೃತಯುಗದಲ್ಲಿ ಬರುವ ಕಾಮನೆಗಳು ಬೇರೆ, ತ್ರೇತಾಯುಗದಲ್ಲಿ ಬರೋದು ಬೇರೆ, ದ್ವಾಪರ ಯುಗದಲ್ಲಿ ಬೇರೆ, ಕಲಿಯುಗದಲ್ಲಿ ಬರೋ ಕಾಮನೆಗಳು ಬೇರೆ. ಈ ತರಹ ನೀನೇನೇನು ಕಾಮನೆಗಳನ್ನ ಅಪೇಕ್ಷೆ ಪಡ್ತೀಯೋ ಅದೆಲ್ಲ ಪೂರ್ಣ ಆಗತ್ತೆ. ಇಂತಹ ಕಾಮನೆ ಪೂರ್ಣ ಆಗೋದಿಲ್ಲ ಅಂತಿಲ್ಲ. ಈ ವರ ಬೇಕಾದ್ರೆ ಕೇಳೋ ಕೊಡ್ತೇನೆ ಅಂತ ಹೇಳ್ತಾರೆ ಧರ್ಮರಾಜ. ಅಷ್ಟೇ ಅಲ್ಲವೇ, ಇನ್ನೂ ಅದ್ಭುತವಾದ ಮಾತನ್ನ ಹೇಳ್ತಾನೆ ಮುಂದಿನ ಮಂತ್ರದಲ್ಲಿ. ಯೇ ಕಾಮ ದುರ್ಲಭ ಮರ್ತ್ಯ ಲೋಕೆ ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ. ಇನ್ನು ಇದೆಲ್ಲ ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟಾಗಂದ್ರೆ ಇದೆಲ್ಲ ಭೂಮಂಡಲ ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಇದು ಇಷ್ಟೊತ್ತಿನವರೆಗೂ ಶತಾಯುಷ ಇರಬಹುದು, ಪುತ್ರ ಪೌತ್ರ ಇರಬಹುದು, ಹಸ್ತಿ ಆನೆಗಳು ಕುದುರೆಯ ಒಂಟೆ ಇರಬಹುದು, ಇಡೀ ಭೂಮಂಡಲದ ರಾಜ್ಯ ಆಧಿಪತ್ಯ ಇರಬಹುದು, ಇದೆಲ್ಲವೂ ಭೂಮಂಡಲಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಇದನ್ನ ಕೊಡ್ತೇನೆ ಅಂತ ಹೇಳಿ. ಇದನ್ನೂ ಬಿಟ್ಟು ಇನ್ನೊಂದು ಕೇಳ್ತೀನಿ ಅಂತ. ಅಂದ್ರೆ ಈ ಮಾತನ್ನು ಹೇಳಿದ ಮೇಲೂ ಯಮಧರ್ಮರಾಜ ಗ್ಯಾಪ್ ಕೊಟ್ಟವಂತೆ, ನೋಡೋಣ ನಚಿಕೇತನ ಮನಸ್ಸಿನಲ್ಲಿ ಇನ್ನೇನಾದ್ರೂ ಬರುತ್ತಾ ಏನು ನೋಡೋಣ ಅಂತ ಹೇಳಿ ವಿಚಾರವನ್ನ ಮಾಡ್ತಾ ಸ್ವಲ್ಪ ಗ್ಯಾಪ್ ಕೊಡ್ತಾನೆ. ಬೇಕು ಅನ್ನುವ ಭಾವನೂ ಇಲ್ಲ, ಬೇಡ ಅನ್ನುವ ಭಾವ ಸ್ವಲ್ಪ ಕಾಣ್ತಾ ಇದೆ ಯಮಧರ್ಮರಾಜ. ಬೇಡ ಅನ್ನುವ ಭಾವ ಸ್ವಲ್ಪ ಕಾಣ್ತಾ ಇದೆ. ಅದನ್ನು ನೋಡ್ತಾನೆ. ನೋಡಿ ಸರಿ ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೇಳಿದ್ರೆ ಅವ್ನು ಕೇಳಬಹುದೇನೋ ಶುರು ಮಾಡ್ತಾರೆ. ಮತ್ತೆ ಏ ಕಾಮ ಮರ್ತ್ಯ ಲೋಕೆ, ಮನುಷ್ಯರು ಬದುಕುವ ಲೋಕ ಅಲ್ಲ,
ಇಂತಹ ಮನುಷ್ಯರು ಬದುಕುವ ಲೋಕದಲ್ಲಿ ಸಿಗದೇ ಇರುವ ಕಾಮನೆಗಳೇನಾದ್ರೂ ಇದ್ರೆ ಕೇಳೋ, ಅವುಗಳನ್ನ ಕೊಡ್ತೇನೆ. ಹೌದಾ? ಈಗ ನಮಗ ಆಗತ್ತಲ್ಲ, ಈಗ ನಾವು ಹಳ್ಳಿ ಊರಲ್ಲಿದ್ದಾಗ ಬೆಂಗಳೂರಲ್ಲಿ ಹಾಗಿರುತ್ತೆ ಹೀಗಿರುತ್ತೆ ಅಂತ ಅನ್ಕೋತಾ ಇದ್ವಿ ಸಣ್ಣವರಿದ್ದಾಗ. ಅಂದ್ರೆ ಆ ಕಾಮನೆಗಳನ್ನ, ಅದು ಸಹಜ ಎಲ್ಲರಿಗಿರುತ್ತೆ, ಅಂತಹ ಕಾಮನೆಗಳನ್ನ ನಾನು ಪಡೆದುಕೊಳ್ಳಬೇಕು ಅನ್ನೋ ಭಾವ ಇರುತ್ತೆ. ಇಲ್ಲಿಗೆ ಬಂದ್ಮೇಲೆ ಏನಾಗುತ್ತೆ, ಅದು ಕಾಮನ್ ಆಗಿ ನಿತ್ಯ ನಿತ್ಯ ಆಗಿಬಿಡುತ್ತೆ. ಅಯ್ಯೋ ಹೌದಾ ಇದೆಯಾ ನೋಡಿ ಬೇಜಾರಾಗ್ಬಿಡುತ್ತೆ. ಆಮೇಲೆ ನೋಡಿ ಬೇಜಾರಾದ ಮೇಲೆ ಮುಂದೆ ಏನ್ ವ್ಯವಸ್ಥೆ ಆಗತ್ತೆ? ಆಗ ಬೆಂಗಳೂರು ಬಿಟ್ಟು ಬೇರೆ ದೊಡ್ಡ ಊರು ಯಾವ್ದಿದೆ, ಅಲ್ಲಿ ಏನಿದೆ ವ್ಯವಸ್ಥೆಗಳು, ಆಗ ಬಿಟ್ಟು ಬೇರೆ ದೇಶಕ್ಕೆ ಹೋಗುತ್ತೆ, ಬೇರೆ ರಾಜ್ಯಕ್ಕೆ ಹೋಗುತ್ತೆ, ಬೇರೆ ದೇಶಕ್ಕೆ ಹೋಗುತ್ತೆ. ಅಲ್ಲಿಯೂ ಬಿಟ್ಟು ಬೇರೆ 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 ದೇಶಗಳಿಗೆ ಹೋಗಿ, ಆ ದೇಶದಲ್ಲಿ ಹಾಗಿದೆ ಅಂತ, ಆ ದೇಶದಲ್ಲಿ ಹೀಗಿದೆ, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ನಮಗೇನು ಅಪೇಕ್ಷೆ ಬರುತ್ತಲ್ವಾ, ಆ ತರಹ ಮರ್ತ್ಯಲೋಕ, ಮನುಷ್ಯ ಲೋಕದಲ್ಲಿ ಅಪೇಕ್ಷೆ ಪಡದೇ ಇರುವ ಅಥವಾ ಮನುಷ್ಯ ಲೋಕದಲ್ಲಿ ಸಿಗದೇ ಇರುವಂತಹ ಪರಮ ಅದ್ಭುತವಾದಂತಹ ಯಾವ ಯಾವ ವಸ್ತುಗಳಿವೆಯೋ ಅವುಗಳನ್ನ ಕೇಳು. ಸರ್ವಾನ್ ಕಾಮನ್. ಅದು ಹೇಗೆ ಕೇಳು ಗೊತ್ತಾ? ಛಂದತಃ ಪ್ರಾರ್ಥಯಸ್ವ. ಸ್ವಚ್ಛಂದವಾಗಿ ಕೇಳು. ಕೆಲವು ಮಕ್ಕಳು ಅಪ್ಪ ಅಮ್ಮನಿಗೆ ಏನೋ ಕೇಳ್ಬೇಕಂದಾಗ ಕೆಲವು ಸಲ ಸಂಕೋಚ ಆಗತ್ತೆ ಅವರಿಗೂ ಕೂಡ. ಬೆಳಗ್ಗೆ ಒಂದು ಕಲ್ಸಕ್ಕರೆ ಕೇಳಿರ್ತಾರೆ, ಮಧ್ಯಾಹ್ನ ಮತ್ತೆ ಕಲ್ಸಕ್ಕರೆ ಕೇಳಬೇಕು ಅಂತಂದಾಗ ಬೆಳಗ್ಗೆನೆ ಕೊಟ್ಟಲ್ಲ ಅಂತ ಅಪ್ಪ ಅಮ್ಮ ಬೈತಾರೆ. ಆ ತರದ ಭಯ ಇರುತ್ತೆ. ಹಾಗೆ ನೀನ್ ಏನು ಚಿಂತೆ ಮಾಡಬೇಡ. ಛಂದತಃ ಅಂದ್ರೆ ಸ್ವಚ್ಛಂದವಾಗಿ ಅಂತ ಅರ್ಥ. ಯಾವ ಬಿಡೆ ಮಾಡಿಕೊಳ್ಳದೆ, ಸಂಕೋಚ ಮಾಡಿಕೊಳ್ಳದೆ, ಇವನು ನಾನು ಕೇಳಿದ್ರೆ ಇವನು ಕೊಡ್ತಾನೋ ಇಲ್ವೋ ಅನ್ನುವ ವಿಚಾರವನ್ನು ಬಿಟ್ಟು ಛಂದತಃ ಸ್ವಚ್ಛಂದವಾಗಿ ಸರ್ವಾನ್ ಕಾಮನ್, ಈ ಎಲ್ಲಾ ಟೋಟಲ್ ಮಾಡಿ ಬೇಕಾದ್ರೆ ಕೇಳು ಅಂತ ಹೇಳಿ, ಟೋಟಲ್ ಮಾಡಿ ಬೇಕಾದ್ರೆ ಕೇಳುವ ಈ ಮಾತನ್ನ ಹೇಳ್ತಾರೆ. ಇನ್ನು ಈ ಕೆಲವು ಸಲ ಏನಾಗತ್ತೆ, ನಿನಗೆ ಈಗ ನಮಗೆ ಮೊದಲೆಲ್ಲ ಫೋನ್ ಮಾಡ್ತಾ ಇದ್ರು, ಅಮೆರಿಕದಿಂದ ಯಾರಾದ್ರೂ ಬರ್ತಾ ಇದ್ರೆ, ನಾನು ಬರ್ತಾ ಇದ್ದೇನಪ್ಪ ನಿಮ್ಗೆ ಏನ್ ತಗೊಂಬ. ಆಗ ತಲೆಯಲ್ಲಿ ನೋಡೋದು ಎಲ್ಲರಿಗೂ ಚಾಕ್ಲೇಟ್ ಒಂದ್ ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕಿಂತಲೂ ಭಾರಿ ಆದದ್ದು ಇಲ್ಲೆಲ್ಲ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರೂ ಆ ವಿಷಯದಲ್ಲಿ ನಮ್ಗೆ ಜ್ಞಾನ ಇಲ್ಲ, ಆದ್ದರಿಂದ ಕೇಳೋದು ಅದೊಂದೇ, ಚಾಕ್ಲೇಟ್ ತಗೊಂಬ. ಆದ್ರೆ ನಮಗ್ ಗೊತ್ತಿರೋದಿಲ್ಲ ಅಲ್ಲಿ ಭಾರಿ ಅದ್ಭುತವಾದ ಇನ್ನೂ ವಸ್ತುಗಳು ಆಗಿನ ಕಾಲದಲ್ಲಿ ಸಿಗ್ತಾ ಇತ್ತು, ಇಲ್ಲಿ ಸಿಗದೇ ಇರೋದೆಲ್ಲ ಸಿಗ್ತಾ. ಅದಕ್ಕೆ ಕೇಳೋ ಅಪೇಕ್ಷೆ ಬುದ್ಧಿ ಇರ್ತಾ ಇರಲ್ಲ ನಮಗೆ, ತಲೆ ಲೆವೆಲ್ ಆಗಿ ಓಡ್ತಾ ಇರತ್ತೆ ಕೆಲವು ಸಲ. ಅದಕ್ಕೆ ಯಮಧರ್ಮರಾಜ ಭೂಲೋಕದಲ್ಲಿ ಸಿಗದೇ ಇರುವ ಪದಾರ್ಥಗಳು ಯಾವುದಿದೆ ಉತ್ತಮವಾದ ಆ ಲೋಕದಲ್ಲಿ ಅನ್ನೋದನ್ನು ಹೇಳ್ತಾನೆ. ಅದನ್ನ ಹೇಳ್ತಾನೆ, ಹಿಮಾರಾಮ ಸರಥ ಸತೋರ್ಯಾನ ಹಿ ದೃಜಾಲಂಬನೀಯ ಮನುಷ್ಯೈ ಅಭಿ ಆಭಿ ಮತ್ಪ್ರತ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷಿ. ನೋಡಪ್ಪ ನಚಿಕೇತ, ಗುಣಸಂಪನ್ನವಾದಂತಹ ಸರಥಾಹ ಸತೂರ್ಯಾಹ ಅಂತ ಹೇಳಿ, ಒಳ್ಳೆಯ ಗುಣಸಂಪನ್ನವಾದಂತಹ ರಥಗಳನ್ನ ಕೇಳು. ಹೌದಾ? ರಥಗಳು ಭಾರಿ ಅದ್ಭುತವಾದದ್ದು. ನಮ್ಮ ಹಳ್ಳಿ ಊರಲ್ಲಿ ಇದ್ದದ್ದೆಲ್ಲ ಬೆಳೆದದ್ದೆಲ್ಲ ಅಲ್ಲೇ. ನಮಗೆ ಕೆಂಪು ಡಬ್ಬಿಗೆ ಹಳೇ ಬಸ್ ಬರ್ತಾ, ನೀಲಿ ಕಲರ್ ಒಂದು 3 ಬಸ್ ಬರ್ತಾ ಇತ್ತು. ಒಂದು 12-15 ವರ್ಷದಿಂದ ಬರ್ತಾ ಇತ್ತು ಬಸ್. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು 2 ಬಸ್ ನಮ್ಮ ಊರಿಗೆ. ಹೌದಾ? ಆ ಬಸ್ ಬಿಟ್ಟು ಅಪ್ಪಿ ತಪ್ಪಿ ಅದಕ್ಕಿಂತಲೂ ಸ್ವಲ್ಪ ಚೆನ್ನಾಗಿರೋ ಬಸ್ ಬಂದ್ರೆ ನಮಗ್ ಖುಷಿ. ಎಲ್ಲ ಹುಡುಗರು ನೋಡ್ತಾ ನಿಲ್ಲೋದು, ಈಗ ಎಷ್ಟು ಚೆನ್ನಾಗಿದೆ ಬಸ್, ಎಷ್ಟು ಚೆನ್ನಾಗಿದೆ. ಹೌದಾ? ಅಕಸ್ಮಾತ್ ಅಪ್ಪಿ ತಪ್ಪಿ ಫುಲ್ ಗ್ಲಾಸ್ ಪ್ಯಾಕ್ ಆಗಿರೋ ಬಸ್ ಬಂತಂದ್ರೆ ಮುಗಿದೋಯ್ತದ. ಆ ನೋಡೋ ಆನಂದನೇ ಆನಂದ ಅಂತ ಹೇಳಿ. ಆ ತರಹ ಒಳ್ಳೆಯ ಪರಮಾದ್ಭುತವಾದ ರಥಗಳು. ಆ ರಥಗಳು ಹೇಗಿದೆ ಅಂದ್ರೆ ಭೂಮಂಡಲದಲ್ಲಿ ಎಲ್ಲಿಯೂ ನೋಡ್ಲಿಕ್ಕೆ ಸಿಗೋದಿಲ್ಲ ನಂಗೆ, ಅಷ್ಟು ಅದ್ಭುತವಾದ ರಥಗಳು ಅಂತ ಹೇಳಿ. ಬರೀ ನೋಡ್ಲಿಕ್ಕಷ್ಟೇ ಅಲ್ಲ, ಅದು ನೋಡ್ಲಿಕ್ಕಷ್ಟೇ ಅಲ್ಲ, ಹೇಗಿದೆ ಅಂದ್ರೆ ಅದು ಕಾಮಗಾಮಿಯಾದದ್ದು ಆ ರಥಗಳೆಲ್ಲ. ಅದರಲ್ಲಿ ಕುಳಿತುಕೊಂಡು ನಾನು ಈ ದೇಶಕ್ಕೆ ಈ ಸಮಯಕ್ಕೆ ಮುಟ್ಟಬೇಕು ಅಂತ ಅನ್ಕೊಂಡ್ರೆ ಆ ಸಮಯಕ್ಕೆ ಆ ಪ್ರಸಂಗಕ್ಕೆ ಹೋಗಿ ಮುಟ್ಟಿ ಬಿಡುತ್ತೇವೆ. ಎಂತಹ ರಸ್ತೆನೇ ಆದ್ರೂ ಇರ್ಲಿ, ಮಧ್ಯದಲ್ಲಿ ಸಮುದ್ರಗಳೇ ಇರ್ಲಿ, 10 ನಿಮಿಷದಲ್ಲಿ ನಾನು ಇಲ್ಲಿಂದ ಬೇರೆ ಖಂಡಕ್ಕೆ ಹೋಗಬೇಕು ಅಂದ್ರೆ ಆಯ್ತು, ಆ 10 ನಿಮಿಷದಲ್ಲಿ ಆ ರಥ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಅಂತಹ ರಥಗಳು ಬರೀ ನೋಡ್ಲಿಕ್ಕಷ್ಟೇ ಚೆನ್ನಾಗಿರೋದಲ್ಲ, ಆ ರಥಗಳು ಹೇಗಿದೆ ಅಂತಂದ್ರೆ ಕಾಮಗಾಮಿಯಾದ ರಥಗಳು. ನೀನು ಏನು ಅಪೇಕ್ಷೆ ಪಟ್ಟು ಆ ರಥದಲ್ಲಿ ಹತ್ತುತ್ತೀಯೋ ಅದೆಲ್ಲ ನಿನಗೆ ಸಿಕ್ಕಿಬಿಡುತ್ತೆ ಅಂತ. ಅದ್ಭುತವಾದಂತಹ ರಥಗಳು ಅಂತ ಹೇಳಿ. ಇನ್ನು ಸತೂರ್ಯಾಹ ವಾದ್ಯಗಳು ಅಂತ ಹೇಳಿ. ಕೆಲವು ಸಲ ನಮಗಿರುತ್ತೆ ಒಳ್ಳೆ ಮ್ಯೂಸಿಕ್ ಹಾಕೊಂಡು ಹಾಡು ಕೇಳ್ತಾ ನಾವು ಕಾರಲ್ಲಿ ಹೋಗ್ಬೇಕು ಅಂತ ಇರುತ್ತಪ್ಪ. ಆಗ ನೀನು ರಥದಲ್ಲಿ ಹೋಗುವಾಗ ಸತೂರ್ಯಾಹ ನಿನಗೆ ಬಾರಿಸುವ ವಾದ್ಯ ವೈಭವಗಳನ್ನು ಕೊಡ್ತೇನೋ ಅದೆಲ್ಲ ನೀನು ಹೊರಟಿ ಅಂತಂದ್ರೆ ಮುಗಿದೋಯ್ತು. ಗೊತ್ತಾ? ನಚಿಕೇತ ಬರ್ತಾ ಇದ್ದಾನೆ. ನಾವು ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀವಲ್ಲ, ಏಣಂ ಸಮಾರುಹ್ಯತ ಭಾರತೀಶಃ. ಹೌದಾ? ಸುಗಂಧ ಪರಿಮಳವನ್ನ ಬೀಳಿಸ್ತಾ ಒಳ್ಳೆಯ ವಾದ್ಯ ವೈಭವದೊಳಗ ಜೊತೆಗೆ ವಾಯುದೇವರು ಬಂದ್ರು ಅಂತ. ರುದ್ರದೇವರು ಬಂದಾಗ ಗಾಳಿ ಧೂಳಿ ನೋಡಿದ್ರೆ ಇದೇನಪ್ಪಾ ಘೋರ ಅಸಹ್ಯ ಅಂತ ಅನಿಸ್ಬಿಡುತ್ತೆ. ಯಾರು ಬರ್ತಾ ಇದ್ದಾನೆ? ರುದ್ರ ಬರ್ತಾ ಇದ್ದಾನೆ ಅಂತ ಹೇಳಿ. ಈ ತರಹ ಮುಂದೆ ಕುಬೇರ ಬರ್ತಾನೆ, ಅವನು ಬರುವಾಗ ಒಂದು. ಈ ತರಹ ಒಬ್ಬೊಬ್ಬರು
ಬರುವಾಗ ಒಂದೊಂದು ವಾದ್ಯಗಳು, ಆ ವಾದ್ಯಗಳನ್ನ ಕೇಳಿ ಅಲ್ಲಿ ಕಂಡು ಹಿಡಿತಾ ಇದ್ರು. ಓ, ಈ ತರಹದ ವಾದ್ಯ, ಈ ಧ್ವಜ ಇದೆಯಾ, ಈ ವಾದ್ಯ ಇದೆ ಅಂದ್ರೆ ಇವನು ಬರ್ತಾ ಇದ್ದಾನೆ, ಶ್ವೇತ ಛತ್ರ ಬ್ರಹ್ಮ ಬರ್ತಾ ಇದ್ದಾನೆ. ಹೌದಾ? ಈ ತರಹದ ವ್ಯವಸ್ಥೆಗಳು. ಹಾಗೆ ಅದ್ಭುತವಾದ ವಾದ್ಯಗಳನ್ನ ನಾನು ನಿನಗೆ ಕೊಡ್ತೇನೆ. ಆ ವಾದ್ಯಗಳನ್ನ ಕೇಳಿ ಅನ್ಕೋಬೇಕು, ಓ ಅಲ್ಲಿ ನಚಿಕೇತ ಬರ್ತಾ ಇದ್ದಾನೆ, ತಿಳ್ಕೊಂಬಿಡೋಕ್ ಜನ. ಇಂತಹ ಅದ್ಭುತವಾದ ವಾದ್ಯ ವೈಭವಗಳನ್ನ ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ. ಇದೆಲ್ಲ ಎಂತಹದ್ದು ಗೊತ್ತಾ? ನಹೀದೃಶಾಲಂಭನೀಯ ಮನುಷ್ಯೈ. ಮನುಷ್ಯರು ಈ ಹಿಂದೆ ಅಂದ್ರೆ ಸೂಕ್ಷ್ಮವಾದ ದೇವಲೋಕದಲ್ಲಿ ಎಷ್ಟು ಅದ್ಭುತವಾದ ಸುಖಭೋಗದ ವಸ್ತುಗಳಿವೆ ಅಂದ್ರೆ ಮನುಷ್ಯರು ಅವುಗಳನ್ನು ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಕಲ್ಪನೆಗೂ ಮೀರಿರುವಂತಹ ವಸ್ತುಗಳಿವೆ ಅಂತ ಹೇಳಿ ನಾವು ಮನುಷ್ಯ ಲೋಕದಲ್ಲಿದ್ದೀವಿ. ಕೇಳಿದ್ವಲ್ಲ, ಸರತಃ ಅನ್ನೋದಕ್ಕೆ ಕಾಮಗಾಮಿಯಾದ ರಥಗಳು ಅಂತ ಹೇಳಿ. ಇವುಗಳನ್ನು ನಾವು ಮನುಷ್ಯರಿಗೆ ನಾವು ಯಾರಿಗಾದ್ರೂ ಹೇಳಿದಾಗ, ಈಗ ನೀವೆಲ್ಲ ಸಜ್ಜನರು ಸಾತ್ವಿಕರು, ಧರ್ಮದ ಮೇಲೆ ಈ ತರಹ ಇರುತ್ತೆ ಅನ್ನುವ ನಂಬಿಕೆ ಇದೆ, ನೀವು ಒಪ್ಕೊಂಡ್ಬಿಟ್ರು, ಹೌದಾ ಈ ತರ ಇದೆ. ಧರ್ಮದ ಮೇಲೆ ನಂಬಿಕೆ ಇಲ್ಲದೆ ಇರುವ, ಪುರಾಣ ಪ್ರಪಂಚ ವೇದ ಇತಿಹಾಸದ ಮೇಲೆ ನಂಬಿಕೆ ಇಲ್ಲದೆ ಇರೋ ವ್ಯಕ್ತಿ ಏನ್ ಹೇಳ್ತಾನೆ ಇದನ್ನು ಕೇಳಿದಾಗ? ಆಚಾರ ಬಂಡಲ್ ಹೊಡೆದ್ರು ಅಂತ ಹೇಳಿದ್ರು. ಹೌದಾ? ಅದೇ ಹೇಗೆ ಸಾಧ್ಯ? ತೋರಿಸಿ. ಬೇಕಾದ್ರೆ ಫಾಸ್ಟ್ ಆಗಿ ಹೋಗ್ಬಹುದು. 10 ಗಂಟೆಯಲ್ಲಿ ಹೋಗೋದನ್ನ 6 ಗಂಟೆ 7 ಗಂಟೆಯಲ್ಲಿ ಹೋಗ್ಬಹುದು. 10 ಗಂಟೆ ಹೋಗೋದನ್ನ 10 ನಿಮಿಷದಲ್ಲಿ ಹೋಗಕ್ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಅದನ್ನ ಹೇಳ್ತಾನೆ, ಈ ದೃಶ್ಯ ಲಂಬನೀಯ ಮನುಷ್ಯ. ಮನುಷ್ಯರು ಇದನ್ನ ಹೇಳಿದಾಗ ಕೇಳಿದಾಗ ನಂಬಲಿಕ್ಕೂ ಅಸಾಧ್ಯವಾಗುವಂತಹ ವಸ್ತುಗಳಿವೆಲ್ಲ. ಆ ವಾದ್ಯಗಳಿರ್ಬೋದು, ರಥಗಳಿರ್ಬೋದು, ಅಷ್ಟು ಅದ್ಭುತವಾದದ್ದು. ಹೌದಾ? ಅದನ್ನ ಕೊಡ್ತೇನೆ. ಆಮೇಲೆ ಇದನ್ನ ಕೊಡ್ತೀನಿ ಅಂತ ತಕ್ಷಣ ಏನಾಗತ್ತೆ? ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ಈಗ ಯಾರಾದ್ರೂ ಬಂದು, ಆಚಾರ್ಯ ನನ್ನ ಹತ್ರ ಕೋಟಿ ಕೋಟಿ ಹಣ ಇದೆ, ನಿಮ್ಗೊಂದು ಹೆಲಿಕಾಪ್ಟರ್ ಕೊಡ್ತೀನಿ ಅಂತ ಕೊಟ್ರೆ ಏನ್ ಮಾಡ್ಬೇಕು ನಾನು ಅದನ್ನ ತಗೊಂಡು? ಮಧ್ಯೆ ಪಾರ್ಕಿಂಗ್ ಇದ್ದು 2 ವೀಲರ್ ನಿಂದ್ರಿಸೋದೇ ಕಷ್ಟ ನಮ್ಮ ಮನೆ ಮುಂದೆ. ಅದಾದ್ಮೇಲೆ ಈ ಹೆಲಿಕಾಪ್ಟರ್ ಕೊಟ್ಟಾಗ ನಾನು ಅದನ್ನ ಓಡಿಸೋದು ದೂರ, ನಿಲ್ಸೋದು ಕಷ್ಟ ಆಗತ್ತೆ. ಹೌದಪ್ಪ, ಮನೆ ಟೆರೆಸ್ ಮೇಲೆ ನಿಂದ್ರಿಸ್ಕೋತೀನಿ ಅಂತಂದ್ರೂ ಕೂಡ ಓಡಿಸೋದು ಹೇಗೆ? ಅದನ್ನ ಕಷ್ಟ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಯಮಧರ್ಮರಾಜ ಹೇಳ್ತಾನೆ, ತಲೆ ಕೆಡಿಸಿಕೊಳ್ಳಬೇಡ, ನಿನಗೆ ಅದರ ಜೊತೆಗೆ ಬೇಕಾದ ಎಲ್ಲ ವ್ಯವಸ್ಥೆ, ಆ ರಥ ಓಡಿಸೋರು ಇರ್ತಾರೆ, ಆ ಕುದುರೆಗಳು ಅದಕ್ಕೆ ಆನೆ ಕಟ್ತೀರೋ ಒಂಟೆ ಕಟ್ತಾರೋ ಅದರ ವ್ಯವಸ್ಥೆ ಮಾಡೋರು ಇರ್ತಾರೆ. ನೀನೇನು ಅಯ್ಯೋ ಇದು ಆನೆ ಕುದುರೆ ಎಲ್ಲ ಕಟ್ಟಿ ಬಿಟ್ವಪ್ಪ, ಇದಕ್ಕೆ ಹೇಗ್ ಹುಲ್ಲು ಹಾಕ್ಬೇಕು, ಇದನ್ನ ಹೇಗ್ ಮೇಂಟೈನ್, ಏನು ತಲೆ ಕೆಡಿಸಿಕೊಳ್ಳಬೇಡ. ಹೌದಾ? ಎಲ್ಲವನ್ನ ನೋಡಿಕೊಳ್ಳುವುದಕ್ಕಾಗಿ ಅದಕ್ಕಾಗಿ ಪ್ರತ್ಯೇಕವಾದ ವ್ಯವಸ್ಥೆ. ನಮ್ಮ ಮನೆಗೆ ನಾದಸ್ವರನೋ ನಗಾರಿ ಬಾರಿಸ್ಲಿಕ್ಕೂ ನಾವೆಲ್ಲ ನಮ್ಮ ಮನೆ ಕಾರ್ಯಕ್ರಮ ಕರೆದಿರ್ತೀವಿ. ಬಂದಾಗ ಅವ್ರಿಗೆ ಒಳ್ಳೆ ಟೀ ಕೊಡ್ಬೇಕು, ಕಾಫಿ ಕೊಡ್ಬೇಕು, ನಮ್ಮ ಜೊತೆಗೆ ಉಪಹಾರ ಆಗ್ಬೇಕು, ಊಟ ಆಗ್ಬೇಕು. ಇಲ್ಲ ಅಂದ್ರೆ ಬಾರಿಸೋದೇ, ನಮ್ಗೆ ನೀವು ಊಟ ಕೊಟ್ಟಿಲ್ಲ ನಾವು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಅವ್ರು, ಬಾರಿಸೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಿನಗಿದ್ರೆ ಯಾವ ಚಿಂತೆನೇ ಇಲ್ಲ, ಅವರವ್ರ ವ್ಯವಸ್ಥೆ ಅವ್ರು ಮಾಡ್ಕೋತಾರೆ. ನೀನ್ ಹೊರಟ್ರೆ ಹೇಳು, ಹೊರಟಾಗ ಅವ್ರು ಬರ್ತಾರೆ, ಬಾರಿಸ್ತಾರೆ, ಊದ್ತಾರೆ, ಒಳ್ಳೆ ವಾದ್ಯ ವೈಭವಗಳ ಜೊತೆ ನಿನ್ನ ಆಯಾ ಸ್ಥಾನಕ್ಕೆ ಒಯ್ದು ಮುಟ್ಟಿಸ್ತಾರೆ, ಅಲ್ಲಿಂದ ರಿಟರ್ನ್ ಕರ್ಕೊಂಡ್ ಬರ್ತಾರೆ. ಈ ವ್ಯವಸ್ಥೆ ನಿನಗಿದೆ. ಹೌದಾ? ಇದನ್ನ ಕೊಡ್ತೇನೆ. ಅಷ್ಟೇ ಅಲ್ಲದೆ ಅನೇಕ ತರಹದ ಅಪ್ಸರ ಸ್ತ್ರೀಯರು, ಆಡು ಕಾಡು ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಹೌದಾ? ಮನುಷ್ಯ ಲೋಕದಲ್ಲಿ ನಮಗಿಂತಲೂ ಸಣ್ಣವರಾದವರು ಸಾಧಾರಣವಾಗಿ ಕೆಲಸಕ್ಕೆ ಬರ್ತಾರೆ. ಅಂದ್ರೆ ಯಾರಿಗೆ ಅನುಕೂಲ ಇಲ್ಲ, ನನಗೆ ಹಣದ ಅಪೇಕ್ಷೆ, ಈ ತರಹದ ವ್ಯಕ್ತಿಗಳು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತಾರೆ. ಇವರೆಲ್ಲರೂ ದೇವತಾ ಲೋಕದ ಮನುಷ್ಯರು ಇವರು. ಹೌದಾ? ದೇವತಾ ಲೋಕದಲ್ಲಿ ಕೆಲಸ ಮಾಡೋರು. ಅಂಥವರನ್ನು ಕಳಿಸ್ತೇನೆ, ಹೋಗು. ಹೌದಾ? ಪೂರ್ಣ ಪ್ರೊಫೆಷನಲ್ ಅಂತ ಅಂತಾರಲ್ಲ, ಆ ತರಹ ನಾವು ಸ್ವಚ್ಛ ಮಾಡೋದಕ್ಕೂ ಈ ಪ್ರೊಫೆಷನಲ್ ಇರೋರು ಬಂದು ಸ್ವಚ್ಛ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಆ ತರಹ ಅದ್ಭುತವಾದ ಕೆಲಸಗಾರರು ಇವರೆಲ್ಲ ಬರ್ತಾರೆ, ಹೋಗು ಕೆಲಸ ಮಾಡು ಅಂತ ಹೇಳಿ. ನಮ್ಮ ಹಳ್ಳಿ ಊರಲ್ಲಿ ಎಲ್ಲ ಆಳುಗಳು ಆಂಧ್ರದಿಂದ ಬರ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಹೇಗೆ ಕೆಲಸ ಮಾಡ್ತಾರೆ ಅಂದ್ರೆ ಊರಿನವರು ತಲೆ ಮೇಲೆ ಹೊಡೆದಾಗಿ ಇರುತ್ತದೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅವರೆಲ್ಲ. ಆ ತರಹದ ಕೆಲಸಗಾರ, ಅವ್ರಿಗಿಂತ ಅದ್ಭುತ ಎಲ್ಲ ಕೆಲಸ. ಇಂತಹ ಕೆಲಸ ಇಲ್ಲ ಅಂತಿಲ್ಲ. ಪರಿಚಾರ ಯಸ್ವ, ನಿನ್ನ ಮನೆಯ ಚಾಕರಿಯನ್ನು ಅವ್ರ ಕೈಯಿಂದ ಮಾಡಿಸು ಅಂತಾರೆ. ಯಾರಿಗಾದ್ರೂ ಸಿಗತ್ತಾ? ಅದನ್ನ ನೋಡ್ಲಿಕ್ಕೆ ಮನುಷ್ಯರು ಬಂದ್ಬಿಡ್ತಾರ. ಆಮೇಲೆ ನಾವೆಲ್ಲ ಅವ್ರ ಮನೆಗೆ ದೇವತಾ ಲೋಕದಿಂದ ಕೆಲಸದವ್ರು ಬಂದಿದ್ದಾರಪ್ಪ, ಹೌದಾ ಇರ್ರಿ ನಾನು ನೋಡ್ತೀನಿ ಅಂತ ಹೇಳಿ ಅವ್ರು ಹೇಗಿದ್ದಾರೆ ನೋಡ್ಲಿಕ್ಕೆ ಜನ ಸೇರಿ ಬಿಡ್ತಾರ. ಆಮೇಲೆ ಈ ತರಹ ಆಬಿಹಿ ಮತ್ತು ಪ್ರತಾಬಿಹಿ, ನಾನು ಕಟ್ಟು ಕಳಿಸಿರುವಂತಹ ಯಾವ ಮನುಷ್ಯರಿದ್ದಾರಲ್ಲ, ಯಾವ ಸ್ತ್ರೀಯರು, ಅಪ್ಸರಾ ಸ್ತ್ರೀಯರು ಅವರೆಲ್ಲ ಇದ್ದಾರಲ್ಲ, ಅವರು ಮೊದಲನೇದಾಗಿ ಮನುಷ್ಯರಿಗೆ ಸಿಗೋದೇ ಇಲ್ಲ. ನಿನಗ್ ಕೊಡ್ತೀನಿ, ಕರ್ಕೊಂಡೋಗು. ಬರೀ ಅವರು ಅಯ್ಯೋ ಎಲ್ಲ ದೇವಲೋಕದಿಂದ ಬಂದ್ರಪ್ಪ, ಇವ್ರನ್ನ ಹೇಗೆ ಇವ್ರು ಇಳಿಸ್ಲಿಕ್ಕೆ ಹೇಗೆ, ಏನಿಲ್ಲ. ನಿನ್ನ ಮನೆ ಕೆಲಸ ಬೇಕಾದ್ರೆ ಮಾಡಿಸ್ಕೋ ಅವ್ರ ಕೈಯಿಂದ. ಪಾತ್ರೆ ತೊಳಸು, ಕಸ ಬಳಸು, ಏನ್ ಬೇಕಾದ್ ಮಾಡು. ಪರಿಚಾರವನ್ನ ನೀನು ಮಾಡಿಸಿಕೋ, ತಲೆ ಕೆಡಿಸಿಕೊಳ್ಬೇಡ. ಆದರೆ ನಚಿಕೇತ ಮರಣ ಮಾನು ಪ್ರಾಕ್ಷಿ, ಮುಕ್ತ ವಿಷಯದ ಪರಮಾತ್ಮನ ವಿಷಯವನ್ನ ನೀನ್ ಕೇಳ್ತಾ ಇದೆಯಲ್ಲ, ಒಂದು ಬಿಟ್ಟು ಬಿಡು. ಇದು ಬಿಟ್ಟು ನಾನು ಇಷ್ಟೊತ್ತಿನವರೆಗೂ ಹೇಳಿದ ಎಲ್ಲಾ ವಿಷಯಗಳನ್ನು ಕೇಳು. ಟೋಟಲ್ ನೋಡಪ್ಪ, ಅದೇನ್ ಕೇಳಿದಲ್ಲ, 3 ಶ್ಲೋಕ ಹೇಳಿದ, ಆ 3 ಶ್ಲೋಕದಲ್ಲಿ ಹೇಳಿರುವ ಟೋಟಲ್ ಕೊಟ್ಟು ಬಿಡು ಅಂದ್ರೂ ಕೊಟ್ಟು ಬಿಡ್ತೇನೆ. ಹೌದಾ? ಬರೀ 1ನೇ ಶ್ಲೋಕದಲ್ಲಿ ಹೇಳಿದ್ದು, 2ರಲ್ಲಿ 3ರಲ್ಲಿ ಹೇಳಿದ್ದು ಅಷ್ಟೇ ಅಲ್ಲ.
ಮನುಷ್ಯ ಲೋಕದಲ್ಲಿದ್ದದ್ದು ದೇವತಾ ಲೋಕದಲ್ಲಿದ್ದದ್ದನ್ನು ಸೇರಿಸಿ ಬೇಕಾದ್ರೆ ಕೊಡು, ತಗೊಂಡು ಹೋಗ್ತೇನೆ, ತಗೊಂಡು ಹೋಗು ಕೊಡ್ತೇನೆ. ಆದರೆ ಅಲ್ಲಿ ಕೇಳಿದಲ್ಲ ಜ್ಞಾನ ವಿಷಯ, ಅದು ಬೇಡ ಅಂತ ಹೇಳಿ. ನಾವ್ಯಾರಾದ್ರೂ ಆಗಿದ್ರೆ ಇಷ್ಟೆಲ್ಲ ಇದೆಯಾ, ಸರಿ ಕೊಟ್ಟು ಬಿಡಪ್ಪ, ತಗೊಂಡು ಎತ್ತೋಡು. ಅವನು ನಚಿಕೇತ, ಹೌದಾ? ವೇದದಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಉಲ್ಲೇಖಿಸಿದ್ದಾರೆ ಅಂತಂದ್ರೆ ಅವನು ಸಾಧಾರಣನಾದವನಲ್ಲ ಅಂತ ಅರ್ಥ, ಹೌದಾ? ಆಗತ್ತಲ್ಲ, ಯಾವ್ದೊಂದು ದೊಡ್ಡ ಸಭೆಯಲ್ಲಿ ನಮ್ಮ ನಿಮ್ಮಂತವ್ರದ್ದು ಯಾರ್ದೊಂದು ಹೆಸರು ಬಂತು ಅಂದ್ರೆ ಅರ್ಥ ಮಿನಿಮಮ್ ಈ ವ್ಯಕ್ತಿ ಇದನ್ನ ಗಳಿಸಿದ್ದಾನೆ ಅಂತ ಅರ್ಥ. ಹೆಸರು ಗಳಿಸಿದ್ದಾನೆ ಅಂದ್ರೆ ಏನೋ ಸಾಧನೆ ಮಾಡಿದ್ದಾನೆ. ಹಾಗೆ ವೇದದಲ್ಲಿ ಉಪನಿಷತ್ತಿನಲ್ಲಿ ಈ ವ್ಯಕ್ತಿಯ ಹೆಸರು ಬರುತ್ತೆ ಅಂದ್ರೆ ಇಂತಹ ಸಣ್ಣ ಪುಟ್ಟ ಅಪೇಕ್ಷೆಗಳಿಗೆ ಅವನು ಬಾಗುವಂತಹ ವ್ಯಕ್ತಿ ಅಲ್ವೇ ಅಲ್ಲ ಅಂತ ಹೇಳಿ, ಅದಕ್ಕಾಗಿ ಅವನ ಹೆಸರು ಬಂದದ್ದು ವೇದದಲ್ಲಿ. ನಚಿಕೇತನಿಗೆ ಇಷ್ಟೆಲ್ಲ ಯಮಧರ್ಮರಾಜ ಹೇಳ್ತಾನೆ. ಹೇಳಿದ ಮೇಲೆ ಅವನ ಉತ್ತರ ಹೇಗಿತ್ತು, ಅದಕ್ಕೆ ಉತ್ತರ ರೂಪವಾಗಿ ನಚಿಕೇತ ಹೇಳ್ತಾನೆ, ಶೋಭಾವ ಮರ್ತ್ಯಸ್ಯ ಯದಂತ ಕೈತತ ಸರ್ವೇಂದ್ರಿಯಾಣಾಂ ಜನಯಂತಿ ತೇಜಃ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವ ವಾಹಾಹ ತದದತ್ಯ ಗೀತಂ ಅವಿತ್ತೇನ ತರ್ಪಣೀಯೋ ಮನುಷ್ಯೋ ನಪ್ಸ್ಯಾಮಹೇ ವಿತ್ತಮದ್ರಾಕ್ಷಪತೇತ್ವ ಜೀವಿಷ್ಯಾಮೋ ಯಾವದಿಷ್ಯಸಿ ತ್ವಂ ವರಸ್ತು ಮೇ ವರ್ಣೀಯಸ್ಸ ಏವ. 2 ಶ್ಲೋಕದಿಂದ ಉತ್ತರವನ್ನ ಮೊದಲು ಕೊಡ್ತಾನೆ. 3, 4 ಇನ್ನೊಂದು 2-3 ಶ್ಲೋಕದಲ್ಲಿಯೂ ಯಮಧರ್ಮರಾಜ ಹೇಳಿದ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾನೆ. ಯಾಕೆ ಬೇಡ ಅಂತ ಹೇಳಿ. ಮೊದಲೇದು ಬೇಡ. ಮೊದಲನೇ ಉತ್ತರ, ನೀನು ಕೊಟ್ಟ ಇದ್ಯಾವುದು ನನಗೆ ಬೇಡ. ವರಸ್ತು ಮೇ ವರ್ಣೀಯ ಸೈವ, ನೀನು ವರ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಆ ವರ ಯಾವ ಕಾಲಕ್ಕೂ ನಾನು ಬದಲಾಯಿಸೋದಿಲ್ಲ. ವರಸ್ತು ಮೇ ವರ್ಣೀಯ, ನಾನು ಕೇಳೋದು ಯಾವುದು ಅಂದ್ರೆ ಅದೊಂದೇ, ಆ ವರ ಬಿಟ್ರೆ ಬೇರೆ ಯಾವ ವರವನ್ನು ನಾನು ಕೇಳೋದೇ ಇಲ್ಲ ಅಂತ ಹೇಳಿ. ಇದನ್ನ ಕೇಳಿದಾಗ ನಮಗೆ ಪ್ರಹ್ಲಾದನ ನೆನಪು ಬರುತ್ತೆ, ಹೌದಾ? ಭಾಗವತದಲ್ಲಿ ದೇವರು ಅವನ ಮುಂದೆ ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪುವಿನ ಸಂಹಾರ ಆದ ಮೇಲೆ, ಸರಿಯಪ್ಪ ಏನ್ ಬೇಕೋ ವರ ಕೇಳು ಅಂದಾಗ ಮೊಟ್ಟ ಮೊದಲಿಗೆ ಹೇಳಿದ್ದು ಪ್ರಹ್ಲಾದ, ಮೊದಲೇದು ವರನೇ ಬೇಡ ನನಗೆ ಅಂತ ಹೇಳಿ. ಅಕಸ್ಮಾತ್ ಆಗಿ ನೀನೇ ಕೊಡ್ತೀನಿ ಅಂತ ಇದ್ದೀಯ, ಆದ್ದರಿಂದ ಕಾಮಾನ ಮೃತ್ಯ ಸಂರೋಹ ಭೌತಸ್ತು ವೃಡೇ ವರಂ, ಇನ್ನು ಮುಂದೆ ಎಂದಿಗೂ ನನಗೆ ವರ ಕೇಳುವಂತಹ ಬುದ್ಧಿ ಕೊಡಬೇಡ. ಇದನ್ನು ಕೇಳಿ ಮತ್ತು ಆದ್ರೂ ಒಂದು ವರ ಕೇಳ್ತೇನೆ. ಏನು? ನಚಿಕೇತನ ತರಹನೇ ಇದೆ ಆ ಕಥೆ ಸ್ವಲ್ಪ. ಅದಕ್ಕೆ ಅಂದ್ರೆ ನಚಿಕೇತ ಶಾಂತ ಸಂಕಲ್ಪ ಸುಮನಾಯತಾಸ್ಯ, ನಮ್ಮಪ್ಪ ಶಾಂತನಾಗಬೇಕು ಅಂತ ಕೇಳಿದ್ದಲ್ಲ, ಪ್ರಹ್ಲಾದನು ಅದನ್ನು ಕೇಳ್ತಾನೆ. ಸ್ವಾಮಿ, ನನ್ನಪ್ಪ ಗೊತ್ತಿಲ್ಲದೇನೆ, ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಿನಗೆ ಸಾಕಷ್ಟು ಬೈದು ಬಿಟ್ಟಿದ್ದಾನೆ, ಅವನು ಸ್ವಲ್ಪ ಶಾಂತನಾಗಬೇಕು ಅಥವಾ ಅವರಿಗೆ ದುರ್ಗತಿ ಆಗಬಾರದು ಅಂತ ಹೇಳಿದಾಗ ಅಲ್ಲಿ ದೇವರು ಹೇಳ್ತಾನೆ, ತಲೆ ಕೆಡಿಸ್ಕೋಬೇಡ, ಇನ್ನಂತಹ ಭಗವದ್ ಭಕ್ತನ ತಂದೆ ಅವನು, ಯಾವ ಕಾಲಕ್ಕೂ ನರಕಕ್ಕೆ ಹೋಗುವುದಿಲ್ಲ, ಉತ್ತಮ ಗತಿ ಆಗತ್ತೆ ಅಂತ ಹೇಳಿ. ಆ ತರಹ ನಚಿಕೇತ ಕೇಳಿದ ಹಾಗೆ ಅಲ್ಲಿಯೂ ನಡೆದಿದೆ. ತಂದೆಯ ಬಗ್ಗೆ ಉತ್ತಮವಾದ ಮಾತನ್ನ ಕೇಳಿದ, ವರಗಳು ಬೇಡ ಅಂತ ಅವನು ಹೇಳಿದ. ಅದೇ ತರಹ ಇವನು ವರ ಕೊಡೋದಾದ್ರೆ ಅದೇ ಕೊಡು, ಬೇರೆ ತಗೊಂಡು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಮೊಟ್ಟ ಮೊದಲನೇದಾಗಿ ಶೋಭಾವ ಮರ್ತ್ಯಸ್ಯ ಇಲ್ಲಿ ಹೇಳಿದಾರಲ್ಲ, ಈ ಯದ್ಯಪಿ ನಮಗೆ ಅನೇಕ ಟಿಪ್ಪಣಿಕಾರರು ಈ ಒಂದೇ ಶಬ್ದದಿಂದ ಯಮಧರ್ಮರಾಜ ಹೇಳಿದ ಎಲ್ಲವನ್ನು ಹೊಡೆದು ಹಾಕಿದ. ಏನಿದು? ನೀನ್ ಏನೇನ್ ಕೇಳಿದ್ದ ಯಮಧರ್ಮರಾಜ, ಏನೇನ್ ಹೇಳಿದ್ದ, ಏನೇನ್ ಕೊಡ್ತೀನಿ ಅಂತ ಹೇಳಿ. ಶತಾಯುಷಃ ಪುತ್ರ ಪೌತ್ರ, ಮಕ್ಕಳು 106 ವರ್ಷ ಆಯಸ್ಸು, ಪಶುಗಳು ಅಂದ್ರೆ ಆಕಳುಗಳು, ಆನೆ, ಕುದುರೆ, ಬಂಗಾರ, ಅದರ ಜೊತೆಗೆ ಒಂದಿಷ್ಟು ಜಾಗ, ನೀನ್ ಎಷ್ಟು ದಿವಸ ಬೇಕಾಗ್ತದೋ ಅಷ್ಟು ಬದುಕಿ. ಮೊದಲೇ. ಎರಡನೇದು ವಿತ್ತ, ಎಷ್ಟು ಬೇಕಾದಷ್ಟು ಹಣ ಕೊಡ್ತೇನೆ, ಇಡೀ ಭೂಮಂಡಲ ನಿನ್ನದು, ದೇವತಾ ಲೋಕದ ಸಂಪತ್ತನ್ನು ಬೇಕಾದ್ರೆ ಯಾವ್ದು ಬೇಕೋ ಅದನ್ನು ಹೇಳು, ನಾನು ಕೊಡ್ತೇನೆ. ಇಂದ್ರನ ರಥ ಬೇಕಾದ್ರೆ ಕೊಡ್ತೇನೆ, ಚಂದ್ರನ ರಥ ಕೊಡ್ತೇನೆ, ಕುದುರೆ, ಆನೆ, ಒಂಟೆ ಎಲ್ಲ ನೀನ್ ತಗೊಂಡು ಹೋಗ್ಬಹುದು. ಆದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಅದರ ಜೊತೆಗೆ ನಿನಗೆ ವ್ಯವಸ್ಥೆಯನ್ನು ಕೂಡ ಮಾಡಿ ಕಳಿಸ್ತೇನೆ ಅಂತ ಹೇಳಿ. ಎಲ್ಲ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಲಿಮಿಟೆಡ್ ಆದ ಟೈಮ್ ಇರೋದು ಅಂತ ಅರ್ಥ. ನಾಳೆ ಇರುತ್ತೆ, ನಾಡಿದ್ದು ಹೋಗುತ್ತೆ. ಅಥವಾ ಇವತ್ತು ಕೊಟ್ಟಿದ್ದೀಯಲ್ಲ, ಇವತ್ತಿದೆ ನಾಳೆ ಅಭಾವ ಭಾವ ನ ಇರೋದೇ ಇಲ್ಲ ಇದು ನಾಳೆಗೆ. ಅಂದ್ರೆ ನಾಳೆ ಅಂತಾನೆ ಅರ್ಥ ಅಲ್ಲ, ಟೈಮ್ ಲಿಮಿಟೆಡ್ ಇದೆಯಪ್ಪ. ಸರಿ, ಅಂದ್ರೆ ಮೊದಲು ನಿನಗೆಷ್ಟು ಬೇಕೋ ಅಷ್ಟು ಕೇಳಿದ್ನಲ್ಲ ಯಮಧರ್ಮರಾಜ, ನಿನಗೆಷ್ಟು ದಿವಸ ಬೇಕೋ ಅಷ್ಟು ದಿವಸ ಬದುಕು. ನಮ್ಮ ತಲೆಯಲ್ಲಿ 100 ವರ್ಷ ಬಂತು ಅನ್ಕೋಣ, 100 ವರ್ಷ ಕೇಳಿದ್ವಿ ಅನ್ಕೋಣ. ಇದರ ಸುಖ ಎಲ್ಲಿವರೆಗೆ ಇರುತ್ತೆ ಗೊತ್ತಾ? 99 ವರ್ಷಗಳವರೆಗೆ ಇರುತ್ತೆ. 99ನೇ ವರ್ಷ ದಾಟಿ ಯಾವಾಗ 100ನೇ ವರ್ಷ ಕಾಲಿಡಿತು ಆಗೇನಾಗತ್ತೆ? ಅಯ್ಯೋ 100ನೇ ವರ್ಷಪ್ಪ ಮುಗಿದೋಯ್ತೀನಿ, ಸತ್ತೋಗ್ತೀನಿ ಅನ್ನೋ ಭಯ ಆರಂಭ ಆಗತ್ತೆ. ಕೆಲವರಿಗೆ 99ನೇ ವರ್ಷಕ್ಕೆ ಬರುತ್ತೆ, ಕೆಲವರಿಗೆ ಆರಂಭದಲ್ಲಿ ಅಯ್ಯೋ 100ನೇ ವರ್ಷ ರೇ ಆಯಸ್ಸು, ಆ ತರದ ಮನಸ್ಥಿತಿ ಆಗತ್ತೆ ನಮ್ಗೆ. ಹೌದಾ? ಅಯ್ಯೋ 100ನೇ ವರ್ಷ ರೇ ಆಯಸ್ಸು, 100 ವರ್ಷ ಇದೆಯಲ್ಲಪ್ಪ ಬದುಕು. ಈ ಪ್ರಸಂಗ ಭಾಗವತದಲ್ಲಿ ಬರುತ್ತೆ.
ಅಲ್ಲಿ ಪರೀಕ್ಷಿತ ರಾಜರು ಶುಕಾಚಾರ್ಯರು ಭೇಟಿ ಆಗ್ತಾರೆ. ಭೇಟಿಯಾದಾಗ ಶುಕಾಚಾರ್ಯರನ್ನ ಆಸನದ ಮೇಲೆ ಕೂಡಿಸಿ ಅವರಿಗೆ ಪೂಜೆ ಮಾಡಿ ಪರೀಕ್ಷಿತ ಹೇಳ್ತಾರೆ, ಸ್ವಾಮಿ ಈ ತರ ಶಾಪ ಆಗಿದೆ. ಅವನು ಗಾಬರಿ, ಸ್ವಾಮಿ 7 ದಿನ ಆಯಸ್ಸು, ನಾನೇನ್ ಮಾಡ್ಲಿ? ಆಗ ಪರೀಕ್ಷಿತರು ಶುಕಾಚಾರ್ಯರು ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಅವನು ಖಟ್ವಾಂಗ ಮುಹೂರ್ತ ಮಾತ್ರ, ಒಂದು ಮುಹೂರ್ತದಲ್ಲಿ ಹೋದ. ತವಾಪಿ ಸಪ್ತಾಹಂ ಜೀವಿತಾವಧಿ, ಅವ್ರು ಹೇಳ್ತಾ ಬಹಳ ದೀರ್ಘಕಾಲ 7 ದಿನ ಅಂತ ಹೇಳಿ. ಈ ತರಹ ಮನುಷ್ಯರಲ್ಲಿ 2 ವಿಧ, ಹೌದಾ? ಒಂದು ಸುಖ ಮುಗಿಯುತ್ತೆ ಅಂತಾನೆ ದುಃಖ ಪಟ್ಬಿಡ್ತಾರೆ. ಕೆಲವರು ಹಾಗೆ ಹೇಳ್ತಾರೆ, ಸುಖ ಬಂದಿರುತ್ತೆ, ಅಯ್ಯೋ ಈ ಸುಖ ಮುಗಿದೋಗತ್ತೆ ಅಂತ ಹೇಳಿದ್ರೆ ಚಿಂತೆ. ಸುಖದ ಅನುಭವ ಮಾಡೋದೇ ಇಲ್ಲ ಅವರು. ಅಯ್ಯೋ ಈ ಸುಖ ಮುಗಿದೋಗತ್ತೆ ಅಂತ ದುಃಖ ಆಗತ್ತೆ. ಆ ತರಹ ಅಲ್ಲಿಯೂ 100 ವರ್ಷ ಇದೆ ಅಂದ ಕೆಲವರಿಗೆ ಅಯ್ಯೋ 1 ವರ್ಷ ಮುಗಿತ್ರಿ, ಇನ್ನು 99 ವರ್ಷ ಅಷ್ಟೇ ಉಳಿತು ಅಂತ ದುಃಖ. ಕೆಲವ್ರು ಹಾಗಲ್ಲ, 99 ವರ್ಷ ಬೇಕಾದಾಗಿ ಸುಖ ಅನುಭವ ಮಾಡಿಬಿಡ್ತಾರೆ. 99ನೇ ವರ್ಷಕ್ಕೆ ಶುರು ಆಗುತ್ತೆ, ಅಯ್ಯೋ ಇನ್ನು 1 ವರ್ಷದಲ್ಲಿ ಮುಗಿತು, 12 ತಿಂಗಳಿದೆ, 11 ತಿಂಗಳಿದೆ, 10 ತಿಂಗಳಿದೆ, 9, 8, 7, 6, 5, 4, 3, 2, 1 ಆಯಿತು, ಇನ್ನೊಂದು 4 ದಿವಸ ಸತ್ತು ಹೋಗ್ತೇನೆ ಅಂತ ಹೇಳಿ ದುಃಖ ಪಡ್ತಾ ಸತ್ತು ಹೋಗ್ತಾರೆ. ಹೀಗೆ ಇದು ಮುಗಿಯುವಂತಹ ಕಾಲ. ಅದ ಮೊದಲು ಯಮಧರ್ಮರಾಜ ಹೇಳಿದ್ದಲ್ಲ, ನಿನಗೆ ಎಷ್ಟು ಬೇಕು ಅಂತ 100 ವರ್ಷಕ್ಕೆ ಹೇಳ್ತಾರೆ. ಇನ್ನು ಎರಡನೇದು ಹೇಳಿದ್ದ ಯಮಧರ್ಮರಾಜ, ಚಿರಜೀವಿಕಾನ್ ಬ್ರಹ್ಮದೇವರ 100 ವರ್ಷ ಬದುಕು. ಆಗಲೂ ಇದೇ ಆಗತ್ತೆ. ಬ್ರಹ್ಮದೇವರ 99 ವರ್ಷ ಮುಗಿದು ಇನ್ನು ನಾಳೆ 100ನೇ ದಿನ ಮುಗಿಯುತ್ತೆ ಅಂತಂದಾಗ ಅಯ್ಯೋ ಬ್ರಹ್ಮದೇವರ 100 ವರ್ಷ ಮುಗಿದು ಹೋಯ್ತಾ, ನಾನು ಸತ್ತ ಹೋಗ್ತೀನೇನೋ ಭಯ ಶುರು ಆಗತ್ತೆ. ಆದ್ದರಿಂದ ಶೋಭವ ಒಂದಲ್ಲ ಲಾಂಗ್ ಟರ್ಮ್ ಇದೆ ಅನ್ನೋದೊಂದು ಬಿಟ್ರೆ ಇದರಲ್ಲಿ ಏನ್ ಸುಖ ಇಲ್ಲ ಅಂತ ನಚಿಕೇತ. ಇದೇ ನೀನ್ ಹೇಳಿದ ಪ್ರಕಾರ ಆಯ್ತು, ದೀರ್ಘಕಾಲ ಇದೆಯಲ್ಲ, ಇದೇ ದೀರ್ಘಕಾಲ, ಉಪಯೋಗ ಇಲ್ಲ ದೀರ್ಘಕಾಲ ಅಂತ ಹೇಳಿ. ನಮಗೆ ಪುರಾಣಾಂತರಗಳಲ್ಲಿ ಹೇಳ್ತಾರೆ, ಕೆಲವು ಸಲ ಅತಿ ದೀರ್ಘ ಬದುಕಬಾರದು ಮನುಷ್ಯರು. ಆಮೇಲೆ ನಮಗೆ ಈ ಕೆಲವು ಶಾಂತಿಗಳನ್ನ ಮಾಡುವಾಗ ಆ ಸಂಕಲ್ಪದಲ್ಲಿ ಹೇಳ್ತಾರೆ, ಅಂದ್ರೆ 80ನೇ ವರ್ಷ ಶಾಂತಿ ಅಥವಾ 100ನೇ ವರ್ಷದ 85ನೇ ವರ್ಷ ಶಾಂತಿಗೂ ಬರುತ್ತೆ, ಹೌದಾ? ಸಹಸ್ರ ಚಂದ್ರ 80ನೇ ವರ್ಷದ ಅದಾದ್ಮೇಲೆ 85ನೇ ವರ್ಷ ಶಾಂತಿಯಲ್ಲಿ ಬರುತ್ತೆ. ಇಷ್ಟು ವರ್ಷಗಳು ನಿನ್ನ ಜೀವನದಲ್ಲಿ ಕಳೆದು ಹೋಗಿದೆ, ಈ ಜೀವನದಲ್ಲಿ ನೀನು ಸಂಕಲ್ಪ ಮಾಡುವಾಗ ಹೇಳ್ತಾರೆ, ಈ ಜೀವನದಲ್ಲಿ ಏನಾಗಿದೆ, ನಿನಗೆ ಪ್ರೀತ್ಯಾಸ್ಪದವಾದ ಅನೇಕ ವಸ್ತುಗಳನ್ನು ನೀನು ಕಳ್ಕೊಂಡಿದ್ದಿ. ಅದು ಹೇಳ್ತಾರೆ ಹಸ್ತಿ ಅಷ್ಟು, ಅಲ್ಲಿಯೂ ಕೂಡ ಇದೆ ಬರುತ್ತೆ, ಆನೆ ಕಳ್ಕೊಂಡಿರ್ತೀವಿ, ಕುದುರೆ ಕಳ್ಕೊಂಡಿರ್ತೀವಿ. ನಿಮಗೆ ಪ್ರೀತ್ಯಾಸ್ಪದವಾದ ಆಕಳುಗಳಿದೆ, ನಾಯಿಗಳಿದೆ, ಇನ್ನೊಂದೇನು ನಾವು ಸಾಕಿದ ವಸ್ತುಗಳು, ನಮ್ಮ ಪ್ರೀತ್ಯಾಸ್ಪದರಾದ ಮನುಷ್ಯರು, ಅವರೆಲ್ಲ ಈ ಪ್ರಸಂಗದಲ್ಲಿ ನಿನ್ನ ಕಣ್ಣು ಮುಂದೆ ಸತ್ತೋಗಿದ್ದಾರೆ. ಅದೆಲ್ಲ ಅನಿಷ್ಟ, ಹೌದಾ? ನಮ್ಮ ಕಣ್ಣು ಮುಂದೆ ಸಣ್ಣವ್ರು ಸಾಯಬಾರದು, ಇದು ಅನಿಷ್ಟ. ಇದರಿಂದ ಉಂಟಾದ ದೋಷ, ಮಾನಸಿಕವಾದ ದುಃಖಗಳು, ಇದು ಪರಿಹಾರ ಆಗ್ಲಿ ಅಂತ ಸಂಕಲ್ಪ. ಅದಕ್ಕೆ ನಾನು ಈ ದೀರ್ಘವಾದ ಕಾಲದಲ್ಲಿದ್ದಾಗ ನನ್ನ ಅಪ್ಪ ಅಮ್ಮ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಇಡೀ ವಂಶನೇ ನಾಶ ಆಗುವ ಪ್ರಸಂಗ ಇದೆ ಸ್ವಾಮಿ. ನನ್ನ ವಂಶ ನಾಶ ಆಗುವುದನ್ನು ನೋಡ್ತಾ ನಾನು ಬದುಕ್ಬೇಕಾ? ಉಪಯೋಗ ಇಲ್ಲ ಇದು ಅಂತ ನಚಿಕೇತ. ಹೌದಾ? ಶೋಭವ ಇದು ನಾಶ ಆಗೋದು, ದೀರ್ಘಕಾಲ ಬದುಕೋದೇನಿದೆಯಲ್ಲ, ಎಲ್ಲರ ಸುಖವನ್ನ ನೋಡ್ತೀವಿ, ಅದೇ ತರಹ ದುಃಖವನ್ನು ನೋಡ್ತೀವಿ. ಅವ ವ್ಯಕ್ತಿಗೆ ತನ್ನ ಮುಂದೆ ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸಾಯುವುದನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾನೆ. ಯಾರು ಇಷ್ಟಪಡ್ತಾರೆ? ಯಾರು ಇಷ್ಟಪಡೋದಿಲ್ವಲ್ಲ. ದೀರ್ಘ ಬದುಕಿದ್ರೆ ಏನಾಗತ್ತೆ, ಅದು ಆ ಪ್ರಸಂಗ ಬರುತ್ತೆ. ತನ್ನ ಕಣ್ಣು ಮುಂದೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸಾಯುವುದನ್ನ ನೋಡ್ಬೇಕಾಗತ್ತೆ. ಯಾವ ಸುಖಕ್ಕೆ ದೀರ್ಘಕಾಲ ಬದುಕಬೇಕಪ್ಪ? ಉಪಯೋಗನೇ ಇಲ್ಲ ಅಂತ ಹೇಳಿ. ಲಿಮಿಟೆಡ್ ಎಷ್ಟು ಆಯುಸ್ ಇರುತ್ತೋ ಅಷ್ಟು ಉಪಭೋಗ ಮಾಡ್ಬೇಕು, ಕಾಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರಬೇಕು ಅಂತ. ಅದನ್ನ ಅಶ್ವಭಾವ ಅನ್ನುವಂತಹ ಶಬ್ದದಿಂದ ಹೇಳ್ತಾರೆ. ಇದು ಆಯುಷ್ಯಕ್ಕೆ ಒಂದೇ ಅಲ್ಲ, ಅದಕ್ಕೆ ಹೇಳ ಚಿರಜೀವಿತ. ಬ್ರಹ್ಮದೇವರ 100 ವರ್ಷ ಕೊಟ್ಟರು, ಬ್ರಹ್ಮದೇವರ 100ನೇ ವರ್ಷ ಮುಗಿಯುವಾಗ ನಮಗ್ ಬರೋದದೇ, ಅಯ್ಯೋ ಮುಗಿತಾ ಅಂತ ಹೇಳಿ. ಈಗ ಇಷ್ಟು ದೀರ್ಘ ಆದ್ರೂ ಮುಗಿತಾ ಅನ್ನುವ ಭಾವ ಬರುತ್ತೆ ಸ್ವಾಮಿ. ಅದರಿಂದ ಬೇಡ. ಶೋಭಾವ ಮರ್ತಸ್ಯ ಯತ ಅಂತಕ ಏತತ್ ಸರ್ವೇಂದ್ರಿಯಾಣಂ ಜರಯಂತಿ ತೇಜ. ಆಮೇಲೆ ನೀನೇನ್ ಕೊಡ್ತೀಯಲ್ಲ, ಮೊದಲೇದು ಇಷ್ಟ ಅಭಿಪ್ರಾಯ ಹೇಳಿದ ನಚಿಕೇತ, ಅಂದ್ರೆ ನೀನು ಕೊಡುವುದೆಲ್ಲವೂ ಒಂದು ದಿನ ಮುಗಿದು ಹೋಗುತ್ತೆ ಎಲ್ಲವೂ. ಅಂತಕ ಅಂದ್ರೆ ಅದು ಹೇಳ್ತಾರೆ ಸ್ವಾರಸ್ಯಕರ, ಯದಂತಕ ಏತತ ಅಂತಕ. ಯಮಧರ್ಮರಾಜ ಕೊನೆಗೆ ಮುಗಿಯುತ್ತಲ್ಲ, ಅವತ್ತು ನೀನೇ ಬರ್ತಿ ಇಸ್ಕೊಲಿ, ಹೌದಾ? ಅಂತಕ ಎಲ್ಲವನ್ನು ಮುಗಿಸೋ ನೀನೇ ಹೋದಲ್ವಾ, ಇವತ್ತು ನೀನ್ ಕೊಡ್ತಿ ಇದನ್ನೆಲ್ಲ. ಚಿರಜೀವಿತ್ವವನ್ನು ಕೊಡ್ತಿ, 100 ವರ್ಷ ಆಯುಸ್ಸನ್ನ ಕೊಡ್ತಿ, ಆನೆ ಕುದುರೆ ಒಂಟೆ ಎಲ್ಲ ಕೊಡ್ತೀಯಲ್ಲ, ಇದರ ಲಿಮಿಟ್ ಮುಗಿದಾಗ ತಗೊಂಡು ಬರ್ಲಿಕ್ಕೆ ಹೋಗೋರು ಯಾರು? ನೀನೇ. ಅಂತಕ ನೀನೇ ಬರ್ತಿ ಅಂತ ಹೇಳಿ ಆ ಶಬ್ದ ಸ್ವಾರಸ್ಯಮಯವಾಗಿಟ್ಟಿದ್ದಾರೆ ಅಲ್ಲಿ. ಅಂತಕ ಮರ್ತ್ಯಸ್ಯ, ಮನುಷ್ಯನಿಗೆ ಇದೆಲ್ಲವೂ ಮುಗಿದಾಗ ತೆಗೆದುಕೊಂಡು ಹೋಗ್ಲಿಕ್ಕೆ ಬರೋ ನೀನೇ. ಆದ್ದರಿಂದ ಬೇಡ. ಏನಾಗತ್ತೆ, ಕೊಟ್ಟವರೇ ಕಸ್ಕೊಂಡಾಗ ಏನ್ ದುಃಖ ಆಗತ್ತೆ, ಬಹಳ ದುಃಖ ಆಗತ್ತೆ ಕೊಟ್ಟವರು ಕಸ್ಕೊಂಡಾಗ, ಹೌದೋ ಇಲ್ವೋ? ಹಾಗೆ ನೀನೇ ಕೊಟ್ಟು ಕಸಿದುಕೊಳ್ಳಿಕ್ಕೂ ನೀನೇ ಬರ್ತಿ. ಟೈಮ್ ಮುಗಿತಂದ್ರೆ ನೀನೇ ಬರ್ತಿ. ಅದಕ್ಕೆ ನೀನು ಕೊಟ್ಟದ್ದು ನೀನೇ ಕಸಿದುಕೊಳ್ತೀಯಲ್ಲ, ಅದಕ್ಕೆ ನಾನು ಬೇಡ, ಇದು ನನಗ್ ಬೇಡ ಅಂತ ಹೇಳ್ತೇನೆ. ಅದಾದ ಮೇಲೆ ಸರಿ, ಅಕಸ್ಮಾತ್ ಈ ಉದ್ದೇಶಕ್ಕೆ ನಾನು ಬೇಡ ಅಂದೆ ಅಂತ ಕಾರಣ ಹೇಳಿ, ಅಕಸ್ಮಾತ್ ನಾನೇನಾದ್ರೂ ಇದನ್ನ ನೀನು ಕೊಟ್ಟದ್ದನ್ನೆಲ್ಲ ತಗೊಂಡೆ ಅಂತಂದ್ರೆ ಇದರಿಂದ ನನಗೆ ಲಾಭ ಆಗೋದಿಲ್ಲ ಅಂತ ಏನಾಗತ್ತೆ ಮತ್ತೆ? ಸರ್ವೇಂದ್ರಿಯಾಣಂ ಜರಯಂತಿ ತೇಜ. ನನಗೆ ಇದರಿಂದ ನಷ್ಟ ಇದೆ. ಏನ್ ನಷ್ಟ ಇದೆ?
ಒಂದ್ ಒಳ್ಳೆಯ ಕಾರ್ ತಗೊಂಡ್ವಿ ಅಂತ ಅನ್ಕೋಣ, ಅಥವಾ ಒಂದು 2 ವೀಲರ್ ತಗೊಂಡ್ವಿ ಅನ್ಕೋಣ. ಏನ್ ಮಾಡ್ತೀವಿ, ಮನೆಯಲ್ಲಿ ಕೂಡದೆ ಅದರಲ್ಲಿ ಕೂತ್ ತಿರ್ಗಾಡಿ ಶುರು ಮಾಡ್ತೀವಿ. ಸಂಭ್ರಮಕ್ಕೆ ಯಾರಾದ್ರೂ ಬಂದು ಹಿಂದಿನ ಗುದ್ದಿ ಬಿಟ್ರೆ, ಮುಂದಿನ ಗುದ್ದಿದ್ರೆ, ಸೈಡಿನ ಗುದ್ದಿದ್ರೆ. ಮೊನ್ನೆ ಯಾವ್ದೋ ನೋಡಿದ್ವಲ್ಲ ಪಾಪ, ಸುಮ್ಮನೆ ಏನು ತನ್ನಷ್ಟೇ ತಾನು ಹೋಗಿ ಕಾರ್ ಮೇಲೆ ಯಾವ್ದೋ ಲಾರಿ ಪಲ್ಟಿ ಎಲ್ಲರೂ ಈ ತರಹ ಏನಾದ್ರೂ ಆದ್ರೆ ಏನ್ ಗತಿ? ಹೌದಾ? ನಮ್ಮ ಇಂದ್ರಿಯಗಳ ಹಾನಿ ಆಯ್ತೋ ಇಲ್ವೋ? ಆಗತ್ತೆ, ಹಾನಿ ಆಗತ್ತೆ. ಈ ತರಹ ನಾವೇನ್ ಅಂದುಕೊಳ್ತೀವಲ್ಲ, ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ, ನಾವು ಉಪಭೋಗ ಮಾಡುವ ಎಲ್ಲ ವಸ್ತುಗಳಿಂದ ನಮ್ಮ ನಾಶವೇ ಆಗತ್ತೆ ಹೊರತು ಅದರಿಂದ ನಮಗೆ ಒಳ್ಳೇದಾಗೋದಿಲ್ಲ. ರುಚಿ 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 ಅಂತ ಹೇಳಿ ಒಳ್ಳೊಳ್ಳೆ ಮಿರ್ಚಿ ಬಜಿ ಮಾಡ್ಕೊಂಡು ತಿಂತೀವಿ, ರುಚಿ ಅಂತ ತಿಂತೀವಿ. ಹೊಟ್ಟೆ ಉರಿಲಿಕ್ಕೆ ಆರಂಭ ಆಯ್ತು ಅಂತಂದ್ರೆ ನಮ್ಮ ತೇಜಸ್ಸನ್ನ, ದೇಹದಲ್ಲಿದ್ದ ರಕ್ತವನ್ನ ಹಾಳು ಮಾಡುತ್ತೆ ಖಾರ. ಅತಿಯಾದ ಖಾರ ತಿನ್ಬಾರ್ದು. ಯಾಕೆ ತಿನ್ಬಾರ್ದು? ಅತಿ ಖಾರ ತಿಂದ್ರೆ ಏನಾಗುತ್ತೆ? ವೈದ್ಯರಿಗೆ ಹೋಗಿ ಕೇಳಿದ್ರೆ ಹೇಳ್ತಾರ ಅವ್ರು. ಏನ್ ಹೇಳ್ತಾರೆ? ಈಗಿನ ವೈದ್ಯರು ಹೇಳಿಕ್ಕಿಲ್ಲ, ಒಂದ್ 10 ವರ್ಷದ ಹಿಂದಿನವ್ರು ಹೇಳ್ತಾರೆ, ಅತಿ ಖಾರ ತಿಂದ್ರೆ ದೇಹದಲ್ಲಿರುವ ರಕ್ತ ಸುಡುತ್ತೆ, ಖಾಲಿ ಆಗತ್ತೆ ರಕ್ತ, ಸುಟ್ಟು ಖಾಲಿ ಆಗತ್ತೆ. ಅದಕ್ಕೆ ಅತಿ ಖಾರ ತಿನ್ನಬಾರದು ಅಂತ ಹೇಳಿ. ಈ ತರಹ ನಾವು ನಮ್ಮ ಬಾಯಿ ಚಪಲಕ್ಕೆ, ನಮ್ಮ ಇಂದ್ರಿಯ ತೃಪ್ತಿಗಾಗಿ ಉಪಭೋಗ ಮಾಡಿದ ವಸ್ತುಗಳಿಂದ ನಮ್ಮ ದೇಹ ಏನಾಗತ್ತೆ? ಜರಯಂತಿ ತೇಜ, ತೇಜಸ್ಸನ್ನ ಕಳೆದುಕೊಂಡು ವೃದ್ಧಾಪ್ಯ ಬರುತ್ತೆ. ಹೌದಾ? ವೃದ್ಧಾಪ್ಯ ಬರುತ್ತೆ. ನಾವು ವ್ಯಾಯಾಮ ಮಾಡದೆ, ಹೌದಾ, ಆರೋಗ್ಯವನ್ನ ಸರಿಯಾಗಿ ಉಳಿಸಿಕೊಳ್ಳದೆ, ಹೇಗೆ ಬೇಕಾದ ಹಾಗೆ ತಿಂದು ಹೇಗೆ ಬೇಕಾದ ಹಾಗೆ ಜೀವನವನ್ನ ಮಾಡಿದರೆ ಏನಾಗತ್ತೆ? ನಮ್ಮ ದೇಹ ಮುಪ್ಪು ಅಂತ ಆಗತ್ತೆ. ಈಗ ಎಷ್ಟೋ ಜನ ಆಟಗಾರರನ್ನ ಸುಮ್ಮನೆ ಲೌಕಿಕ, ಇದರಲ್ಲಿ ಶಾಸ್ತ್ರ ಪುರಾಣ ಅಲ್ಲ, ಲೌಕಿಕವಾಗಿ ಯಾವುದೋ ಒಬ್ಬ ಆಟಗಾರರಿದ್ದಾನೆ ಅನ್ಕೋಣ. ಅವನಿಗೊಂದು 40 ವರ್ಷ ಇದೆ. ಈಗ ನಮ್ಮಲ್ಲಿ ಒಬ್ಬ 40-45 ವರ್ಷದ ವ್ಯಕ್ತಿಯನ್ನು ಅವನ ಪಕ್ಕದಲ್ಲಿ ನಿಲ್ಲಿಸಿದಾಗ ಬಹಳ ಅಜಗಜಾಂತರ ವ್ಯತ್ಯಾಸ ಕಾಣುತ್ತೆ. ಅವನು ಓಡಾಡ್ತಾನೆ, ವಾಕಿಂಗ್ ಮಾಡ್ತಾನೆ, ವ್ಯಾಯಾಮ ಮಾಡ್ತಾನೆ, ಇವನೇನು ತಿಂದುಕೊಂಡು ಮನೆಯಲ್ಲಿ ಬಿದ್ದಿರ್ತಾನೆ. ಇವನ ದೇಹಕ್ಕೂ ಅವನ ದೇಹಕ್ಕೂ, ಅವನ ದೇಹದಲ್ಲಿದ್ದ ಶಕ್ತಿಗೂ ಇವನ ದೇಹದಲ್ಲಿದ್ದ ಶಕ್ತಿ ವ್ಯತ್ಯಾಸ ಇದೆಯಲ್ವಾ? ಅಲ್ಪಾಹಾರಿಯಾಗಿ ಸಮಯ ಪರಿಪಾಲನೆಯನ್ನ ಮಾಡ್ತಾ ಸರಿಯಾದ ಕ್ರಮದಲ್ಲಿ ಇದ್ದಾಗ ದೇಹ ಓಕೆ ಇರುತ್ತೆ. ಹೇಗೆ ಬೇಕಾದಾಗ ತಿಂದ ಅಂದ್ರೆ ಜರಯಂತೆ ದೇಹ, ತೇಜಸ್ಸು ಜಠರ ತಿಂದು 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 ಜಠರದ ಅಗ್ನಿ ಒಂದು ದಿನ ಏನಾಗತ್ತದು? ತಿರುಗುವುದು, ಕೆಲಸ, ಅಗ್ನಿ ಪ್ರಜ್ವಲಿಸೋದೇ ನಿಂತು ಹೋಗತ್ತೆ ಅಂತೆ. ಆದ್ದರಿಂದ ನಾವು ಉಪಯೋಗ ಮಾಡುವ ಎಲ್ಲ ಇಂದ್ರಿಯ ವಿಷಯಕವಾದ ವಿಷಯಗಳೇನಿದೆ, ಇದು ನಮ್ಮ ದೇಹವನ್ನ ಹಾಳು ಮಾಡುತ್ತೆ ಹೊರತು ಉತ್ತಮವಾದ ಗತಿಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ. ಈಗ ನಮ್ಗೆಲ್ಲ ವೃದ್ಧರಾಗ್ತೀವಿ ನಾವು, ಹೌದಾ? ನಾವೆಲ್ಲ ಬೆಳಿತಾ ಇದ್ದೀವಿ ಯಾಕೆ? ತಿನ್ನೋದ್ರಿಂದಲೇ ನಾವು ಬೆಳೆಯೋದು. ಇದೇನಾಗತ್ತೆ? ಅತಿ ತಿಂದಾಗ ಜೀರ್ಣ ಆಗದೆ ನಾವು ವೃದ್ಧರಾಗ್ತೀವಿ. ಅದಕ್ಕೆ ದೇವರು ಗೀತೆಯಲ್ಲಿ ಹೇಳೋದು, ಅತಿ ತಿನ್ನಬೇಡಿ, ಸ್ವಲ್ಪ ತಿನ್ನಿ, ಎಷ್ಟು ಇಂದ್ರಿಯಕ್ಕೆ ಚೇತನತ್ವ ಬೇಕು ಅಷ್ಟೇ ತಿನ್ನಿ. ಆ ತರಹ ತಿಂದು ಉಂಡು ಸರಿಯಾದ ಲೆವೆಲ್ ಮೇಂಟೈನ್ ಮಾಡಿದಾಗ ಸ್ವಲ್ಪ ವಯಸ್ಸಾದರೂ ಯಂಗಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಸರ್ವೇಂದ್ರಿಯಾಣ ಜರಯಂತಿ ತೇಜ. ನೀನು ಕೊಟ್ಟ ಉಪಭೋಗವನ್ನ ಮಾಡ್ತಾ ರಥದಲ್ಲಿ ಕೂತು ತಿರುಗಾಡಿ 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 ಏನಾಗುತ್ತೆ? ಒಂದಲ್ಲ ಒಂದಿನ ಸೊಂಟ ನೋವು ಬರುತ್ತೆ. ಸೊಂಟ ನೋವು ಬಂದಾಗ ರಥಕ್ಕೆ ಕೈ ಮುಗಿಬೇಕು. ನೀನ್ ಬೇಡ, ರಥ ಬೇಡ, ಇಲ್ಲಪ್ಪ ಸೊಂಟ ನೋವು ಹಿಡ್ಕೊಂಡಿದೆ, ತಿರುಗಾಡಿ ತಿರುಗಾಡಿ ಇನ್ನಾಗೋದಿಲ್ಲ, ಬೇಡವೇ ಬೇಡ ಅಂತೆ ಬಿಟ್ಟು ಬಿಡುವ ಪ್ರಸಂಗ ಬರುತ್ತೆ ಅಂತೆ. ಆದ್ದರಿಂದ ಸರ್ವೇಂದ್ರಿಯ ಇದು ಎಲ್ಲಾ ವಿಷಯಕ್ಕೂ ಸಂಬಂಧಪಟ್ಟದ್ದು. ಯಾವುದು ಇದು ಸುಖ ಅಂತ ಹೇಳಿ ಬಹಳ ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡ್ತೀವೋ ಅದು ನಮ್ಮ ದೇಹದಲ್ಲಿರುವ ಎಲ್ಲ ಸತ್ವವನ್ನ ಹಿಂಡಿ ನಮ್ಮನ್ನ ಬಹಳ ಬೇಗ ವೃದ್ಧಾಪ್ಯಕ್ಕೆ ದೂಡುತ್ತೆ, ಬಹಳ ಬೇಗ ವೃದ್ಧಾಪ್ಯಕ್ಕೆ ದೂಡುತ್ತೆ. ಆದ್ದರಿಂದ ನೀನೇನು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಉಪಭೋಗಕ್ಕೆ ವಸ್ತುಗಳು, ಸ್ತ್ರೀ ಪುರುಷ ಇರಬಹುದು, ಇನ್ನು ಯಾವುದೇ ಅನ್ನ ಆಹಾರಾದಿಗಳಿರ್ಬೋದು, ಇದು ಬೇಡ. ಯಾಕೆ? ಕೊನೆಯದಾಗಿ ನೋಡಿದಾಗ ಇದನ್ನ ನಾನು ಎಷ್ಟು ಉಪಭೋಗ ಮಾಡಿದ ಸುಖ ಇರುತ್ತೆ, ಉಪಭೋಗ ಮಾಡಿ 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 ದೇಹ ಜೀರ್ಣ ಆಗತ್ತೆ ಸ್ವಾಮಿ, ಅದಕ್ಕೆ ಬೇಡ ಅಂತ ಹೇಳಿ. ಇನ್ನೊಂದು ಮಾತು, ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ಆಗಲೇ ಕೇಳಿದ್ವಲ್ಲ, ಶೋಭಾವ ಮರ್ತಸ್ಯ ಅನ್ನೋದಕ್ಕೆ ಹೇಳಿದ ಮಾತು ಅಭಿಪ್ರಾಯ ಇದೆ. ಅಪಿ ಸರ್ವಂ ಜೀವಿತಂ ಅಲ್ಪಮೇವ, ನಮಗೆ ಲಕ್ಷಾವಧಿ ವರ್ಷಗಳ ಆಯುಸ್ಸನ್ನ ಕೊಟ್ಟರು ಅದು ಮುಗಿತಾ ಬಂದ ಹಾಗೆ ಅಯ್ಯೋ ಇದು ಮುಗಿಯುತ್ತೆ ಅನ್ನುವ ಭಾವನೆ ಬರುತ್ತೆ. ಆದ್ದರಿಂದ ನನಗೆ ಬೇಡ. ಏನ್ ಹೇಳ್ತಾನೆ? ತವೈವ ವಾಹ ತವ ನೃತ್ಯ ಗೀತಂ. ಸಣ್ಣ ಮಕ್ಕಳು ಹೇಳ್ತಿರ್ತಾರೆ ನೋಡಿ, ಏನಾದ್ರೂ ಕೊಟ್ರೆ ಬೇಡ ಅಥವಾ ನೀನೇ ಇಟ್ಕೋ, ಹಾಗೆ ಹೇಳ್ದ. ತವೈವ ವಾಹ ತವ ನೃತ್ಯ ಗೀತಂ. ಇದನ್ನ ನೃತ್ಯ ಮಾಡೋರು, ಗೀತ ಬಾರಿಸೋರು, ವಾದ್ಯ ಬಾರಿಸೋರು, ಹೌದಾ, ಆನೆ, ಕುದುರೆ, ರಥ, ಒಂಟ ಏನೇನೇನೇನೋ ಕೊಡ್ತೀನಂದಲ್ಲ, ಇದೆಲ್ಲ ನಿನ್ನದೇ, ನೀನೇ ಇಟ್ಕೋ, ನನಗೇನ್ ಬೇಡ ಅಂತ ಹೇಳ್ತಾನೆ ನಚಿಕೇತ. ನೀನ್ ಕೊಡ್ತೀನಿ ಅಂದ್ಯಲ್ಲ, ನೀನೇ ಇಟ್ಕೋ. ಡೈರೆಕ್ಟ್ ಮಾತದು, ಬೇಡ ಅಂದ್ರೆ ಬೇಡ ಅಂತ ಆ ಮಾತನ್ನ ಹೇಳಿ ಮುಂದೆ ಹೇಳ್ತಾನೆ ಮತ್ತೆ ನಚಿಕೇತ. ಇನ್ನು ವಿತ್ತ, ಹಣ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ನ ವಿತ್ತೇನ ತರ್ಪಣಿಯೋ ಮನುಷ್ಯ. ಬಹಳ ಅದ್ಭುತವಾದ ಮಾತು. ಈಗಿನ ಕಾಲದಲ್ಲಿ ಎಂಥವರಿಗೂ ಕೂಡ ಹಣದ ಮೇಲಿನ ಮೋಹ ಹೋಗೋದೇ ಇಲ್ಲ ಅಂತ ಹೇಳಿ. ನ ವಿತ್ತೇನ ತರ್ಪಣಿಯೋ ಮನುಷ್ಯ. ಅದು ಆಯಾ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರತ್ತೆ, ಆಯಾ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರತ್ತೆ. ಹೇಗೆ ಬದಲಾಗ್ತಾ ಇರತ್ತೆ? ಮೊದಲು 10 ರೂಪಾಯಿ ಬಂದ್ರೆ ಸಾಕು ಅನಿಸ್ತಾ ಇತ್ತು,
10 ರೂಪಾಯಿ ಬರ್ಲಿಕ್ಕೆ ಶುರು ಆಯ್ತು. ಮೊದಲು 1 ರೂಪಾಯಿಗೆ ಸಾಕು, 1 ರೂಪಾಯಿ ಬಂದ್ರೆ ಸಾಕಪ್ಪ ಇವತ್ತಿನ ಜೀವನ ಆದ್ರಾಯ್ತು. 1 ರೂಪಾಯಿ ಬಂದಾಗ ಓ ನನ್ನ ಹತ್ರ 10 ರೂಪಾಯಿ ಇದ್ರೆ ಒಳ್ಳೇದು ಇರ್ತಾ ಇತ್ತು. 10 100 ಆಗತ್ತೆ, 100 1000 ಆಗತ್ತೆ, 1000 10,000 ಆಗತ್ತೆ. ಹೌದಾ? 10,000 ಲಕ್ಷ ಆಗತ್ತೆ, ಲಕ್ಷ 10 ಲಕ್ಷ ಆಗತ್ತೆ, 10 ಲಕ್ಷ ಕೋಟಿ ಆಗತ್ತೆ, ಕೋಟಿ 10 ಲಕ್ಷ ಆಗತ್ತೆ. 0 ಅನ್ನೋದೇನಿದೆ ಅದು ಬಹಳ ಫ್ರೀ. ಈಗ ದೇವರು ಮನುಷ್ಯನಿಗೆ ಏನೇ ಕೇಳಿದ್ರು ಕೂಡ ಎಷ್ಟು ಕೋಟಿ ಬೇಕು ಅಂತ ಕೇಳಿದಾಗ ನಿನಗೆ 10 ಕೋಟಿ ಬೇಕಾ? ಮನುಷ್ಯ ಏನ್ ಮಾಡ್ತಾನೆ, ಅದ್ರ ಮುಂದೆ ಮತ್ತೊಂದು 0 ಹಚ್ಚಿ ಅದೊಂದು ಯಾಡ್ ಮಾಡಿ ಕೊಟ್ಬಿಡು ಸ್ವಾಮಿ, ಅದೊಂದು ಸೇರಿಸಿ ಕೊಟ್ಬಿಡು ಅಂತ ಹೇಳಿ. 100 ಕೋಟಿ ಕೊಡ್ತೀನಿ ಅಂದಾಗ ಸ್ವಾಮಿ ಅದ್ರ ಮುಂದೆ ಇನ್ನೊಂದ್ 2 0 ಸೇರಿಸ್ಬಿಡ್ತೀಯಾ, 1,000 ಕೋಟಿ ಮಾಡುವ. 1,000 ಕೋಟಿ ಕೇಳಿದಾಗ 10,000 ಕೋಟಿ ಕೊಡು, 10,000 ಕೋಟಿ ಕೇಳಿದಾಗ 10 ಲಕ್ಷ ಕೋಟಿ ಕೇಳಿಕೊಡು, ಕೋಟಿಗಳ ಕೋಟಿ ಕೋಟಿಯನ್ನು ಕೊಟ್ಬಿಡು ಅಂತ ಕೇಳ್ತಾನೆ ಮನುಷ್ಯ. ಆದ್ದರಿಂದ ನವಿತ್ತೇನ ತರ್ಪಣಿಯೋ ಮನುಷ್ಯ, ಮನುಷ್ಯನಿಗೆ ಹಣವನ್ನ ಕೊಟ್ಟು 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 ಅವನನ್ನ ತೃಪ್ತಿ ಪಡಿಸ್ತೀನಿ ಅಂದ್ರೆ ಇದು ಯಾವ ಕಾಲಕ್ಕೂ ಸಾಧ್ಯ ಆಗದೆ ಇರುವ ಮಾತು. ಹೌದಾ? ನಮಗೆಲ್ಲ ಅನ್ಸುತ್ತೋ ಇಲ್ಲೋ ಈ ಭಾವ ಒಂದೇ ಬರುತ್ತೆ. 10,000 ಗಳಿಸ್ತಾ ಇರ್ಬೇಕಾದ್ರೆ ಅಯ್ಯೋ ಇನ್ನೊಂದು 5,000 ಬಂದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಂದು 5,000 ಜಾಸ್ತಿ, 20 30 50 60 ಆ ಲಿಮಿಟೇ ಇಲ್ಲದೆ ನಾವು ಸಂಪಾದನೆ ಮಾಡ್ತಾ ಇರ್ಬೇಕಾದಾಗ ಒಂದು ಮನುಷ್ಯನ ಸ್ವಭಾವನೂ ಹಾಗಿರುತ್ತೆ ಬಿಡಿ. ಇದೇ ಮನುಷ್ಯ 100 ರೂಪಾಯಿ ಬಂದಾಗಲೂ ಸುಖವಾಗಿರುವ ಮನುಷ್ಯ 1,000 ರೂಪಾಯಿ ಬಂದಾಗ ಸಾಲೋದಿಲ್ಲ ಅನ್ನೋ ಭಾವ ಬರುತ್ತೆ. 10,000 ಬೇಕು ಅದು ಬಂದಾಗಲೂ ಕೆಲವು ದಿವಸಕ್ಕೆ ಇದು ಸಾಲ್ತಾ ಇಲ್ಲ ಅನ್ಸುತ್ತೆ. ಇದೇ ಮನುಷ್ಯನೇ 100 ರೂಪಾಯಿಲಿ ಬದುಕ್ದವನು ಇವನು, ಈಗ 10,000 ಆದ್ರೂ ಸಾಲೋದಿಲ್ಲ. ಹೌದಾ? ಅಂದ್ರೆ ಪದಾರ್ಥಗಳ ಇದು ಜಾಸ್ತಿ ಆಗೋದು ಅದು ಬೇರೆ ಲೆಕ್ಕ, ಆ ಲೆಕ್ಕ ಹೇಳ್ತಾ ಇಲ್ಲ. ತನ್ನ ಉಪಭೋಗಗಳನ್ನ ವ್ಯರ್ಥವಾಗಿ ಮನುಷ್ಯ ಜಾಸ್ತಿ ಮಾಡ್ಕೊತಾನೆ ಅಂತ. ಅದಕ್ಕಾಗಿ ನವಿತ್ತೇನ ತರ್ಪಣಿಯೋ ಮನುಷ್ಯ, ಒಬ್ಬ ವ್ಯಕ್ತಿಯನ್ನ ಹಣವನ್ನ ಕೊಟ್ಟು ತೃಪ್ತಿ ಪಡಿಸ್ತೀನಿ ಅನ್ನೋದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲದೆ ಇರುವ ಮಾತು. ನನ್ನ ನಚಿಕೇತ ಹೇಳ್ತಾನೆ ಯಮಧರ್ಮರಾಜ್, ನವಿತ್ತೇನ ತರ್ಪಣಿಯೋ ಮನುಷ್ಯ ಅಂತ ಹೇಳಿ. ಇನ್ನು ನಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವಾ, ನನ್ನ ಕಣ್ಣೆದುರಿಗೆ ನೀ ಇದ್ದೀಯ ಯಮಧರ್ಮರಾಜ. ನಿನ್ನಂತಹ ವ್ಯಕ್ತಿ ನಮ್ಮ ಕಣ್ಣೆದುರುಗಡೆ ಬಂದಾಗ ಪ್ರತ್ಯೇಕವಾಗಿ ಹಣ ಕೊಡಿ ಅಂತ ಕೇಳುವಷ್ಟು ಮೂರ್ಖತನ ಬೇರೆ ಇಲ್ಲ ಅಂತ. ಲಕ್ಷ್ಮೀದೇವಿ ಇದ್ದಾರೆ, ಲಕ್ಷ್ಮೀದೇವಿಯನ್ನು ನೋಡಿದರೆ ಸಾಕು ನಮಗೆ ಸಂಪತ್ತು ಬರುತ್ತೆ. ಇದು ತಿಳ್ಕೋಬೇಕು ನಾವು ಯಾವಾಗಲೂ. ಕೆಲವು ಸಲ ನಮ್ಮ ತಲೆ ಓಡೋದಿಲ್ಲ. ಈ ದೇವತೆಗಳು, ಋಷಿಗಳು, ಮುನಿಗಳು, ಜ್ಞಾನಿಗಳು ಕೆಲವು ಸಲ ಅದಕ್ಕೆ ಭಾಗವತದ ದರ್ಶನ ದೇವ ಸಾಧವ. ಹೌದಾ? ಉಳಿದೆಲ್ಲ ಫಲಗಳು ನಮಗೆ ರಿಟರ್ನ್ ಬರ್ಲಿಕ್ಕೆ ಲೇಟ್ ಆಗತ್ತೆ, ಆದ್ರೆ ಸಜ್ಜನರು ಹಾಗಲ್ಲ. ದರ್ಶನ ದೇವ, ಅವ್ರ ದರ್ಶನ ಕೊಟ್ರು ಅಂದ್ರೆ ಸಾಕು ನಮ್ಮ ಪಾಪ ಪರಿಹಾರ ಆಗಿ ಬೇಕಾದದ್ದು ಸಿದ್ಧಿಸುತ್ತೆ. ಹಾಗೆ ಈಗ ಲಕ್ಷ್ಮೀದೇವಿ ಇದ್ದಾಳೆ. ಲಕ್ಷ್ಮೀದೇವಿಯನ್ನ ಪ್ರತ್ಯಕ್ಷವಾಗಿ ನಾವೇನಾದರೂ ನೋಡಿದ್ವಿ ಅಂದ್ರೆ ನಮಗೆ ಬೇಕಾದ ಎಲ್ಲ ಸಂಪತ್ತು ಬೇಡ ಅಂತ ಸಿಕ್ಬಿಡತ್ತೆ. ಆಗ ಲಕ್ಷ್ಮೀದೇವಿ ಹತ್ರ ಹೋಗಿ ಅಮ್ಮ ನನಗೆ ಸಂಪತ್ತು ಕೊಡು ಅಂತ ಕೇಳಬಾರದು. ಯಾಕೆ? ಅವಳನ್ನು ನೋಡಿಬಿಟ್ರೆ ಅದು ಸಿಕ್ಬಿಡತ್ತೆ. ಇದು ಶಾಸ್ತ್ರ. ಹೌದಾ? ಆ ತರಹ ಲಪ್ಸ್ಯಾಮಹೇ ವಿತ್ತಂ ಭದ್ರಾಕ್ಷ್ಮ ಚೇತ್ತಂ. ಸ್ವಾಮಿ ನಿನ್ನನ್ನು ನೋಡಿಬಿಟ್ರೆ ಸಾಕು, ಅದೇ ನನಗೆ ಸೌಮಂಗಲ್ಯ, ಅದೇ ನನಗೆ ಅದ್ಭುತವಾದ ಅಭಿವೃದ್ಧಿ. ಬೇಡ ಅಂದ್ರೂ ಹಣ ನನ್ನ ಕೈ ಸೇರತ್ತೆ ಅಂತೆ. ದರ್ಶನ ದೇವ ಸಾಧವ, ಇನ್ನಂತ ಅವ್ರು ನೋಡಿದರೆ ನಮಗೆ ಬೇಕಾದದ್ದು ನಮಗೆ ಸಿಕ್ಕಿಬಿಡುತ್ತೆ ಸ್ವಾಮಿ ಅಂತೆ. ಅಷ್ಟೇ ಅಲ್ಲ, ಸಜ್ಜನರ ದರ್ಶನ ಬರೀ ಹಣಕ್ಕಷ್ಟೇ ಸೀಮಿತ ಅಲ್ಲ. ಇಲ್ಲಂತೂ ನಚಿಕೇತ ಯಮಧರ್ಮರಾಜನನ್ನ ಧರ್ಮ ದೇವತೆಯನ್ನು ನೋಡಿದ್ದಾನೆ. ಧರ್ಮ ದೇವತೆಯಾದ ನಿನ್ನನ್ನ ನೋಡಿದ್ದರಿಂದ ನಾನು ಬೇಡ ಅಂದ್ರೂ ಹಣ ನನ್ನನ್ನು ಹುಡ್ಕೊಂಡು ಬರುತ್ತೆ ಸ್ವಾಮಿ. ಅದರ ಜೊತೆಗೆ ಈ ನಂದಿಯಲ್ಲ ಆಯುಸ್ಸು ಕೇಳು ಅಂತ ಹೇಳಿ, ಜೀವಿಷ್ಯಾಮೋ ಯಾವದೀಶಸಿ ತ್ವಂ. ಇನ್ನು ನಿನ್ನ ದರ್ಶನದಿಂದ ಆಗುವಂತಹದ್ದು ಇನ್ನೊಂದು ಯಾವುದು ಗೊತ್ತಾ? ನಿನ್ನ ದರ್ಶನ ನೋಡಿ ನಿನ್ನ ಜೊತೆಗೆ ಆನಂದದಿಂದ ನಾನು ಕಾಲ ಕಳೆದು ನಿನ್ನ ತೃಪ್ತಿಪಡಿಸಿದೆ ಅಂದ್ರೆ ನೀನೇ ಬೇಡ ಅಂದ್ರೂ ಲಾಂಗ್ ಟರ್ಮ್ ಆಯುಸ್ಸು ಕೊಟ್ಟು ಬಿಡ್ತೀನಿ ನನಗೆ, ಬಹಳ ದೀರ್ಘಕಾಲದವರೆಗೆ. ಎಲ್ಲಿಯವರೆಗೂ ನನ್ನನ್ನ ಬದುಕಿಸಬೇಕು ಅಂತ ನಿನಗನಿಸುತ್ತೋ ಅಲ್ಲಿಯವರೆಗೂ ಬೇಡ ಅಂದ್ರೂ ನೀನು ನನ್ನನ್ನು ಬದುಕಿಸಿ ಬಿಡುತ್ತೀ ಅಂತ ಹೇಳಿ. ಜೀವಿಷ್ಯಾಮೋ ಯಾವದೀಶಸಿತ್ವಂ ಯಾವದೀಶಿಷ್ಯಸಿತ್ವಂ. ಇಲ್ಲಿಯವರೆಗೂ ನೀನು ಅಪೇಕ್ಷೆ ಪಡ್ತೀಯಲ್ಲ ಯಮಧರ್ಮರಾಜ, ಅಲ್ಲಿಯವರೆಗೂ ಬೇಕಾದ್ರೂ ನನ್ನನ್ನ ನೀನು ಬದುಕಿಸಬಹುದು ಅಂತ ಹೇಳಿ. ತರಹ ಸಜ್ಜನರ ದರ್ಶನದಿಂದ ಆಗುವ ಪರಮಾದ್ಭುತವಾದ ಲಾಭಗಳು. ಮಾರ್ಕಂಡೇಯರ ಚರಿತ್ರೆಯನ್ನು ಕೇಳ್ತೀವಲ್ಲ, 16 ವರ್ಷದ ಆಯುಸ್ಸಿನಿಂದ ಹುಟ್ಟಿದ ಮಗು ಇಡೀ ಭೂಮಂಡಲವನ್ನ ಸಂಚಾರ ಮಾಡಿ ಸಿಕ್ಕ ಜ್ಞಾನಿಗಳಿಗೆ ನಮಸ್ಕಾರವನ್ನ ಮಾಡ್ತಾ ಆಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದವನ್ನ ಪಡೆದು 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 ಆ ಕಲ್ಪಾಂತವಾದ ಆಯುಸ್ಸನ್ನ ಸಂಪಾದನೆ ಮಾಡಿಬಿಡ್ತು ಮಗೋದು. ಮಾರ್ಕಂಡೇಯರು ಹೌದೋ ಇಲ್ವೋ? ಆ ತರಹ ಯಮಧರ್ಮರಾಜ ನಿನ್ನ ದರ್ಶನವನ್ನ ಮಾಡಿದರೆ, ನಿನ್ ದರ್ಶನ ಮಾಡಿದರೆ ಬೇಡ ಅಂದ್ರೂ ನನ್ನ ಜೀವಿತಾವಧಿ ಜಾಸ್ತಿ ಆಗೋಗುತ್ತೆ ಸ್ವಾಮಿ. ಆದ್ದರಿಂದ ಅದನ್ನ ಪ್ರತ್ಯೇಕವಾಗಿ ಕೇಳುವ ಅವಶ್ಯಕತೆ ಇಲ್ಲ. ರೀತಿಯಾಗಿ ಲಕ್ಷ್ಮೀದೇವಿಯ ದರ್ಶನದಿಂದಲೇ ಸಂಪತ್ತು ಬಂದು ಬಿಡುತ್ತೆ.
ಆಗ ಅಲ್ಲಿ ಹೋಗಿ ಅಮ್ಮ ನನಗೆ ಸಂಪತ್ತು ಕೊಡು ಅಂತ ಪ್ರತ್ಯೇಕ ಕೇಳೋ ಅವಶ್ಯಕತೆ ಇಲ್ಲ. ಆ ತರಹ ನಿನ್ನ ಹತ್ತಿರ ಬಂದು ನಿನ್ನ ದರ್ಶನವನ್ನ ಮಾಡಿ ನನಗೆ ಸ್ವಾಮಿ ಈ ಹಣ ಕೊಡು, ಆಯುಷ್ಯ ಕೊಡು, ಆರೋಗ್ಯ ಕೊಡು, ಯಾವುದರ ಅಪೇಕ್ಷೆ ಸರ್ವತಾ ಇಲ್ವೇ ಇಲ್ಲ ನನಗೆ ಅಂತ. ಏನ್ ಬೇಕು? ವರಸ್ತುಮೇ ವರಣೀಯಸ್ಸ ಏವ. ಹಾಗೆಲ್ಲ ಹೇಳಿದಾಗ ನನಗೆ ವರ ಕೊಡ್ತೀನಿ ಅಂತ ಅಂದಿದ್ದಿ, ಕೊಡೋದಾದ್ರೆ ಅದನ್ನೇ ಕೊಡು ಹೇಳಿ ಕೇಳುವಂತವರಾಗ್ತಾರೆ. ಇನ್ನು ಅಜೀರ್ಯತಾ ಮಮೃತಾನಾಮುಪೇತ್ಯ, ಹೀಗೆ ಕೇಳಿ ಮತ್ತೊಂದು ಮಾತನ್ನ ಹೇಳ್ತಾನೆ ನಚಿಕೇತ. ಅಜೀರ್ಯತಾ ಮಮೃತಾನಾಮುಪೇತ್ಯ ಜೀರ್ಯನ್ಮರ್ತ್ಯತ್ವಾದಸ್ತತ್ ಪ್ರಜಾನನ್ ಅಭಿದ್ಯಾಯನ್ಮರಣ ರತಿ ಪ್ರಮೋದಾನ್ ಅತಿದೀರ್ಘೇ ಜೀವಿತೆ ಕೋರಮೇತ. ಸ್ವಾಮಿ, ಮರಣ ಇಲ್ಲದೆ ಇರುವಂತಹ ನಿನ್ನಂತಹ ವ್ಯಕ್ತಿ ಅಂದ್ರೆ ಯಮಧರ್ಮರಾಜನಿಗೆ ಮರಣ ಇಲ್ಲ ಸುಲಭವಾಗಿ, ಅವರೆಲ್ಲ ದೇವತೆಗಳಾದ್ದರಿಂದ ಅವ್ರ ಟೈಮ್ ಬರುವವರೆಗೂ ಏನಾದ್ರೂ ಹೋಗೋದಿಲ್ಲ ಅವರು. ಆದ್ದರಿಂದ ಇಂತಹ ನಿನ್ನ ಮುಂದೆ ನಾನು ಬಂದಾಗ ಜೀರ್ಯನಾದ ಮರ್ತ್ಯನ, ಸತ್ತು ಹೋಗುವಂತಹ ಮನುಷ್ಯನಾದ ನಾನು ಬಂದಾಗ, ನಿನ್ನಂತಹ ವ್ಯಕ್ತಿಯ ಮುಂದೆ ಬಂದಾಗ ಮತ್ತೆ ಇದೇ ಮರಣವನ್ನೇ ಕೇಳ್ತಾ ಕೂತ್ರೆ ಉಪಯೋಗ ಇಲ್ಲ. ಅಂದ್ರೆ ಇಲ್ಲಿ ಮರಣ ಅಂದ್ರೆ ಏನರ್ಥ? ಲೌಕಿಕವಾದದ್ದು ಅಂತ ಅರ್ಥ. ಆಗಲೇ ಹೇಳಿದ್ದಲ್ಲ, ಅದನ್ನೆಲ್ಲ ಕೇಳ್ತಾ ಕೂತ್ರೆ ಉಪಯೋಗ ಇಲ್ಲ. ಒಬ್ಬ ರಾಜ ಕೋಟಿ ರೂಪಾಯಿ ಕೊಡುತ್ತೇನೆ ಅಂತ ಬಂದಾಗ 10 ರೂಪಾಯಿ ಕೊಡು ಅಂತ ಕೇಳಿದ್ರೆ ಅದು ಉಪಯೋಗ ಆಗೋದಿಲ್ಲ. ಆ ತರಹ ರಾಜ ಕೋಟಿ ಇಟ್ಕೊಂಡಾಗ ಕೋಟಿ ಕೊಡು ಅಂತ ಕೇಳ್ಬೇಕು, ಅವನು ಕೋಟಿ ಎಲ್ಲ 10 ಕೋಟಿ ಕೊಡು ಅಂತ ಕೇಳ್ಬೇಕು. ಆ ತರಹ ಮರಣವನ್ನ ದಾಟಿಸುವ ಶಕ್ತಿ ಇರುವ ವ್ಯಕ್ತಿಯ ಹತ್ರ ಹೋದಾಗ ನಾನು ಕೇಳಬೇಕಾದದ್ದು ಅದೇ. ಹೌದಾ? ನೀನ್ ಯಾವತ್ತಿರಹ ನೀನು ಮರಣ ಇಲ್ಲದೆ ಇರೋ ನನಗೂ ಆ ತರದ್ದು ಕೊಡು ಅಂತ ನಾನು ಕೇಳಬೇಕಾದದ್ದು ಬಿಟ್ಟು ವರ್ಣರತಿ ಪ್ರಮೋದ, ಅವ ಸುಖಭೋಗಗಳಿದೆ, ಕಾಮಭೋಗಗಳಿದೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ವಿನ್ಯಾಸ ಇತ್ಯಾದಿಗಳನ್ನಾಗೋದಿರಬಹುದು, ಅಥವಾ ಇನ್ಯಾವುದೋ ವಿಚಿತ್ರವಾದಂತಹ ಸುಖಭೋಗ ಮಾಡೋದಿರಬಹುದು. ಯಾವುದು ಅತಿ ದೀರ್ಘವಾದ ಆಯುಸ್ಸು ಏನೇನು ಹೇಳಿದೆಯಲ್ಲ, ಹೌದು ಬೇಡ. ಯಾಕೆ? ಅತಿ ದೀರ್ಘೆ ಜೀವಿತೆ ಕೋರಮೇತ. ಯಮಧರ್ಮರಾಜನು ರಿಟರ್ನ್ ಪ್ರಶ್ನೆ ಕೇಳಿಬಿಟ್ಟ. ಹೌದಾ? ಯಮಧರ್ಮರಾಜನಿಗೆ ರಿಟರ್ನ್ ಪ್ರಶ್ನೆ ಕೇಳದ ನಚಿಕೇತ, ಅತಿ ದೀರ್ಘೆ ಜೀವಿತೆ ಕೋರಮೇತ. ನೀನೇ ಹೇಳ ಸ್ವಾಮಿ, ದೀರ್ಘವಾದ ಆಯುಸ್ಸನ್ನ ಪಡೆದಿರುವ ವ್ಯಕ್ತಿ ಯಾರಿವತ್ತು ಸುಖವಾಗಿದ್ದಾರೆ ಹೇಳು? ಯಾರಾದ್ರೂ ಸುಖವಾಗಿದ್ದಾರೆ? ಯಾರಿಲ್ಲ. ಯಾಕೆ? ಅಗಳೇ ಕೇಳಿದ ಹಾಗೆ ನಮ್ಮ ಕಣ್ಣು ಮುಂದೆ ನಮ್ಮ ವಂಶನಾಶ ಆಗೋದನ್ನು ನೋಡ್ಬೇಕಾಗತ್ತೆ. ನಮ್ಮ ಕಣ್ಣು ಮುಂದೆ ನಮ್ಮ ವಂಶನಾಶ ಆಗೋದನ್ನು ನೋಡಿದಾಗ ಅದಕ್ಕಿಂತಲೂ ದುಃಖದಾಯಕವಾದದ್ದು ಇನ್ನೊಂದೇನೂ ಇಲ್ಲ, ಇನ್ನೂ ಇಲ್ಲ. ಆದ್ದರಿಂದ ದೀರ್ಘವಾದ ಕಾಲದ ಬದುಕು ಇದು ನನಗೆ ಉಪಯುಕ್ತ ಅಂತ ಅನಿಸ್ತಾ ಇಲ್ಲ ಸ್ವಾಮಿ. ಆದ್ದರಿಂದ ನನಗೆ ಬೇಡ. ಇನ್ನು ಯಸ್ಮಿನ್ನಿದಂ ವಿಚಿಕಿತ್ಸಂ ಮೃತ್ಯೋ ಸಾಂಪರಾಯೇ ಬಹತಿ ದ್ರೋಹಿನಸ್ತತ ಯೋಯಂ ವರೋ ಗೋಡ ಮನು ಪ್ರವಿಷ್ಟೋ ನಾಣ್ಯಂ ತಸ್ಮಾನ್ ನಚಿಕೇತ ವೃಣೀತೆ. ನಚಿಕೇತ ಹೇಳ್ತಾನೆ, ಸ್ವಾಮಿ ನೀನು ಹೇಳುವ ಆನೆ, ಕುದುರೆ, ಒಂಟೆ, ಸಂಪತ್ತು, ದೇವಲೋಕದ ರಥಗಳು, ದೇವಲೋಕದ ಕುದುರೆಗಳು, ದೇವಲೋಕದ ಆ ಪರಿಚಾರಕರು, ದೇವಲೋಕದ ಆ ನೃತ್ಯ, ಗೀತ, ವಾದ್ಯ ಅದ್ಯಾವುದು ನನಗೆ ಬೇಡ. ದೀರ್ಘ ಆಯುಸ್ಸು ಬೇಡ. ಇಡೀ ಭೂಮಂಡಲದ ಆಧಿಪತ್ಯ ನನಗೆ ಬೇಡ. ಏನು 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 ಬೇಡ. ಬೇಕಾದದ್ದು ಒಂದೇ, ಯಸ್ಮಿನ್ನಿದಂ ವಿಚಿಕಿತ್ಸಿತಂ ಮೃತ್ಯು. ಯಮಧರ್ಮರಾಜ, ನಾನು ಕೇಳಿದ್ದಲ್ಲ, ಯಾವುದು ವಿಚಿಕಿತ್ಸೆ ಇದೆಯೋ ಅದೇ ನನಗೆ ಬೇಕು. ಮಕ್ಕಳ ತರಹ ಒಂದು ಮಗು ನನಗೆ ಒಂದು ಬೆಲ್ಲ ಬೇಕು ಅಂತ ಹಠ ಹಿಡಿದರೆ ಬೆಲ್ಲ ಕೊಡುವವರೆಗೂ ಸುಮ್ ಕೊಡೋದಿಲ್ಲ. ಹಠ ಹಿಡತ್ತೆ, ಬೀಳುತ್ತೆ, ಒದ್ದಾಡತ್ತೆ, ಅಳುತ್ತೆ, ಏನೇನೇನೇನೇನೇನು ಮಾಡುತ್ತೆ. ನೀನ್ ಕೊಡ್ತೀಯೋ ಇಲ್ವೋ ಅಂತ ಕೇಳುತ್ತೆ. ಆದ್ದರಿಂದ ಆ ತರಹದ ಹಠ ನನ್ನದು ಹೇಳ್ತಾರೆ. ಅವರು ಅಪೇಕ್ಷೆ ಪಟ್ಟ ಪರಮಾತ್ಮನ ವಿಶೇಷವಾದ ಜ್ಞಾನನೇ ನನಗೆ ಬೇಕು. ಯಾಕೆ? ಕೇಳುವವನು ನೀನು, ಜ್ಞಾನಿ, ನಿನಗೆ ಗೊತ್ತಿದೆ ಅದರ ಬಗ್ಗೆ, ನೀವು ಮೊದಲೇ ಚರ್ಚೆ ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ ಯಥಾವತ್ತಾಗಿ. ಆದ್ದರಿಂದ ನನಗದೇ ಬೇಕು. ನಾಣ್ಯಂ ತಸ್ಮಾತ್, ಆ ವರವನ್ನ ಬಿಟ್ಟು ಬಾಕಿ ಯಾವುದನ್ನೂ ಕೇಳಲಿಕ್ಕೆ ನನಗೆ ಸರ್ವತ ಇಷ್ಟ ಇಲ್ಲ ಅಂತ ಹೇಳಿ ಈ ಮಾತನ್ನ ಕೇಳಿದಾಗ ಯಮಧರ್ಮರಾಜನಿಗೆ ಆನಂದವೋ ಆನಂದ. ಎಷ್ಟು ಆನಂದ ಆಯ್ತು ಅಂತಂದ್ರೆ ನಚಿಕೇತನ ವರ್ಣನೆಯನ್ನು ಮಾಡಿ ಶುರು ಮಾಡ್ಬಿಡ್ತಾನೆ. ಏನ್ ಅದ್ಭುತವಾದ ಜ್ಞಾನ ನಚಿಕೇತನಿಂದು, ಎಂತಹ ಪಾರಡ್ಯತೆ ಇದು. ಬೇಕು ಅಂದ್ರೆ ಬೇಕು ಅಂತೀಯಲ್ಲ, ನಿನ್ನ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ರೂ ಕೂಡ, ಬೇರೆ ಯಾರೇ ಇದ್ರೂ ಕೂಡ ಏನಾಗ್ತಾ ಇತ್ತು ಗೊತ್ತಾ? ಈಗ ಹೌದಾ, ಇದ್ರ ಜೊತೆ ಇನ್ನೊಂದೆರಡೇನೋ ಸೇರಿಸಿ ಕೊಟ್ಬಿಡೋದು ತಗೊಂಡು ಹೋಗಿಬಿಟ್ಟಿರೋರು. ಇಲ್ಲ, ನೀನ್ ಹಾಗೆ ಮಾಡ್ಲಿಲ್ಲ. ಬೇಕು ಜ್ಞಾನ. ಜ್ಞಾನದ ವಿಷಯದಲ್ಲಿ ಇಂತಹ ಹಠ ಇರುವ ವ್ಯಕ್ತಿಗಳು ಲೋಕದಲ್ಲಿ ಬಹಳ ಖ್ಯಾತಿಯನ್ನ ಪಡೆಯುವಂತವರಾಗ್ತಾರೆ ಅಂತೆ. ಉಳಿದ ವಿಷಯದಲ್ಲಿ ಹಠ ಇರೋರು ಅಷ್ಟು ಖ್ಯಾತಿ ಪಡೆಯೋದಿಲ್ಲ. ಯಾಕೆ ಅಂತ ಕಾರಣ ಹೇಳ್ತಾರೆ. ಈಗ ಬರೀ ಹಣದ ಸಂಪತ್ತನ್ನ ನಾವು ಅಪೇಕ್ಷೆ ಪಡುವ ವ್ಯಕ್ತಿಗಳಾಗಿದ್ರೆ, ಹಣ ಲಿಮಿಟ್ ಆದದ್ದು. 1 ಕೋಟಿನೋ ಅರ್ಬುದನೋ ಒಂದಿಷ್ಟು ಸಂಖ್ಯಾ ಕೊನೆಗೆ ಬ್ರಹ್ಮ ಇತ್ಯಾದಿ ಪದ್ಮ ಇತ್ಯಾದಿ ಆದ ಸಂಖ್ಯೆ ಇದೆ. ಆ ಸಂಖ್ಯೆಯ ಹಣ ನಮ್ಮ ಹತ್ರ ಬಂತು ಅಂತಂದ ಮೇಲೆ ಮುಗಿದೋಯ್ತು, ಸಂಖ್ಯೆನೇ ಮುಗಿದೋಯ್ತು ಅಲ್ಲಿಗೆ.
ಹೌದಾ? ಬಾಳ ಅಂದ್ರೆ ಅದಕ್ಕೊಂದು 10-20 ಸೊನ್ನೆ ಸೇರಿಸ್ಕೊಂಡು ಇಷ್ಟಂತ ಹೇಳ್ಕೋಬಹುದು. ಅದೇ ಜ್ಞಾನ ಯಾವ ಕಾಲದಲ್ಲಿಯೂ ಖಾಲಿ ಆಗದೆ ಇರುವಂತಹದ್ದು. ಅಥವಾ ಸಂಪಾದನೆ ಮಾಡಿದ ಹಣ ನಾಳೆ ಖಾಲಿ ಆಗಿಬಿಡುವುದು. ಕಳ್ಳ ಬಂದು ನಮ್ಮನ್ನು ಹೊಡೆದು ಅದನ್ನು ಎತ್ಕೊಂಡು ಹೋದಾಗ ಮುಗಿದ. ಜ್ಞಾನ ಹಾಗಲ್ಲ. ಜ್ಞಾನವನ್ನು ಪಡೆದ ಅಂದ್ರೆ ಏನಾಗುತ್ತೆ ಮನುಷ್ಯನಿಗೆ? ಜ್ಞಾನದಲ್ಲಿ ಭಾಗ ಇದೆ. ಒಂದೇದು, ಯಾರು ಕಸಿದುಕೊಳ್ಳಿಕ್ ಬರೋದಿಲ್ಲ. ಅದು ಯಾರು 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 ಕಸಿದುಕೊಳ್ಳಿಕ್ ಬರೋದಿಲ್ಲ ಅಂತ ಹೇಳಿ. ಹೌದಾ? ನನ್ನಲ್ಲಿದ್ದ ಜ್ಞಾನ ಯಾರಾದ್ರೂ ಕಸಿತೀರಾ ಈಗ? ಆಗತ್ತ? ಯಾರಿಗಿಲ್ಲ. ನಿಮ್ಮಲ್ಲಿದ್ದ ಜ್ಞಾನ ನನಗೆ ಕಸಿಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಈ ಜ್ಞಾನ ಹೇಗಿದೆ, ಇನ್ನೊಂದು ಜ್ಞಾನದ ಹಸಿವನ್ನ ಹುಟ್ಟಿಸುತ್ತೆ. ನಚಿಕೇತನ ಉಪಾಖ್ಯಾನವನ್ನ ಹೇಳಿ ಅಂದಾಗ ನಮಗ್ ಗೊತ್ತಿರೋದು ಕಾಮನ್ ಆಗಿ ಒಂದೇ, ಯಾವುದು? ಕಾಟಕೋಪನಿಷತ್ತು. ಇಲ್ಲ ಹೇಳ್ಬೇಕು ಅಂದಾಗ ಸ್ವಲ್ಪ ಓದಿದಾಗ ನಮಗ್ ಗೊತ್ತಾಯ್ತು. ಯುಧಿಷ್ಠಿರರು ಒಂದ್ ಕಡೆ ಕೋಟ್ ಮಾಡಿದ್ರು. ಏನಂತ ಹೇಳಿ? ತೈತಿರೀಯದಲ್ಲಿ ಇದರ ವಿಷಯ ಬಂದಿದೆ. ಜ್ಞಾನದ ಹಸಿವು ಶುರುವಾಯಿತು. ಹುಡುಕಾಡ್ತಾ ಹಸಿವು ಎಲ್ಲಿದೆ ನೋಡ್ರಪ್ಪ. ಕೊನೆಗೆ ನನ್ನ ಹತ್ರ ಇಲ್ಲ, ನಮ್ಮ ಹುಡುಗರ ಹತ್ರ, ಒಬ್ಬನ ಹತ್ರ, ನಮ್ಮ ಸೀನಿಯರ್ ಮಿತ್ರ ಹತ್ರ ಪುಸ್ತಕ ಇತ್ತು. ಹೌದಾ? ಸ್ವಾಮಿ ಈಗ ವಿಷಯ ಬೇಕಾಗಿದೆ. ಪಟ 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 ಅಂತ ಫೋಟೋಗಳನ್ನು ಕಳಿಸಿದ್ರು. ಅಲ್ಲಿದ್ದದನ್ನು ನೋಡಿದ್ವಿ, ಓದಿದ್ವಿ. ಓ, ಇಲ್ಲಿ ಹೀಗಿದೆಯಾ, ಇಲ್ಲಿ ಹೀಗಿದೆಯಾ ಅಂತ ಹೇಳಿ. ಸರಿ, ಇಂತಹ ಪುರಾಣದಲ್ಲಿದೆ ಅಂತ ಸ್ವಲ್ಪ ಗೊತ್ತಾಯ್ತು. ಆಗ ಆ ಪುರಾಣದ ಪುಸ್ತಕ ಇರೋರು ಫೋನ್ ಮಾಡಿದ್ವಿ, ಸ್ವಾಮಿ ಇಂತಹ ವಿಷಯ ಬಂದಿದೆ ಅಂತ ಹೇಳಿ. ಅವ್ರ ಅದನ್ನ ಮನೆಗೆ ಪಾಪ ಪುಸ್ತಕ ನೋಡ್ಕೊಂಡು ನನಗೆ ಟೈಮ್ ಇಲ್ಲ. ಸರಿ, ಹೋದ್ವಿ ಅವ್ರ ಮನೆಗೆ, ಹೋದ್ವಿ, ಪುಸ್ತಕ ತೆಗೆದ್ವಿ, ನೋಡಿದ್ವಿ ಎಲ್ಲೆಲ್ಲ ಏನೇನು ವಿಷಯ ಬಂದಿದೆ. ಸರಿ ಆಯ್ತು. ಹಂಗೆ ಜ್ಞಾನ ಇದೆಯಲ್ಲ, ಇದು ನಿಲ್ಲೋದೇ ಇಲ್ಲ ಅಂತ ಹೇಳಿ. ಯಾಕಂದ್ರೆ 18 ಪುರಾಣಗಳನ್ನ ವಿಕ್ಷಿಪ್ತವಾಗಿ, ಅಂದ್ರೆ ವೇದವ್ಯಾಸ ದೇವರು ಪುರಾಣಗಳನ್ನು ಮಾಡಿದ್ದಾರಲ್ಲ, ಎಲ್ಲಾ ಪುರಾಣದಲ್ಲಿ ಸ್ವಲ್ಪ 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 ಈ ವಿಷಯ ನಾವು ಕೇಳಿದ್ದೇವೆ ಮೊನ್ನೆ. ಅಂದ್ರೆ ವಿಕ್ಷಿಪ್ತವಾದ ವಿಷಯಗಳಿರುತ್ತೆ. ಅಲ್ಲಿ ಸ್ವಲ್ಪ ಹೇಳಿರ್ತಾರೆ, ಇಲ್ಲಿ ಸ್ವಲ್ಪ ಹೇಳಿರ್ತಾರೆ. ಯಾಕೆ? ಜ್ಞಾನ ಒಂದೇ ಪುಸ್ತಕದಿಂದ ಬಂದು ಬಿಡ್ತು ಅಂದ್ರೆ ಮನುಷ್ಯನಿಗೆ ಅಹಂಕಾರ ಬರುತ್ತೆ. ಅದಕ್ಕಾಗಿ ವಿಕ್ಷಿಪ್ತ ಅಲ್ಲಲ್ಲಿ ವಿಶಿಷ್ಟವಾದ ವಿಷಯಗಳನ್ನು ಹೇಳ್ತಾ ಇರ್ತಾರೆ. ಆದ್ದರಿಂದ ಮನುಷ್ಯನಿಗೆ ಜ್ಞಾನ ರುಚಿ ಹತ್ತಿತ್ತು ಅಂತಂದ್ರೆ, ಈಗ ಮೇಲ್ನೋಟ ಕತೆ ಹೇಳ್ಕೊಂಡು ಹೋಗೋರಿಗೆ ಅದು ತೊಂದರೆ ಇಲ್ಲ. ಕೆಲವರು ಹೇಗೆ, ಕತೆ ಇದೆಯಾ ನಚಿಕೇತನ, ನಚಿಕೇತ ಬಂದ, ಏನು ಭಕ್ತಿ ಮಾಡಿದ ಅಂತ ಹೇಳಿ ನವವಿಧ ಭಕ್ತಿ ಹೋಗಿ ಒಂದ್ ಅರ್ಧ ಗಂಟೆ ಭಾಗವತ ಹೇಳಿ ಮುಗುತ್ತೆ. ಆ ತರ ಇರುತ್ತೆ ವಿಷಯಗಳು. ನಮ್ ನಚಿಕೇತ ಬಹಳ ಭಕ್ತಿ ಮಾಡಿದ ಅಂತ ಹೇಳಿ ಭಕ್ತಿ ಮೇಲೆ ಒಂದ್ ಅರ್ಧ ಗಂಟೆ ಪ್ರವಚನ ಆಗುತ್ತೆ. ಮತ್ತೆ ನಚಿಕೇತ ಏನ್ ಕೇಳ್ದ ಅಂತ ಮುಗಿದೋಗುತ್ತೆ. ಆ ತರ ವಿಷಯ ಅಲ್ಲ. ವಿಷಯ ಬೇಕು ಅನ್ನುವ ವ್ಯಕ್ತಿಗೆ ಜ್ಞಾನ ಇದೆ, ಅದು ಹೋಗುತ್ತೆ, ಪುರಾಣಗಳನ್ನು ತೆಗೆಸುತ್ತೆ, ಓದಿಸುತ್ತೆ, ಮಾಡಿಸುತ್ತೆ. ಪುರಾಣಗಳಿಲ್ಲ, ವೇದ ಇದೆ, ಉಪನಿಷತ್ತಿದೆ, ಅಲ್ಲೇನ್ ಹೇಳಿದ್ದಾರೆ, ಇಲ್ಲೇನ್ ಹೇಳಿದ್ದಾರೆ, ಈ ವಿಷಯ ಬಂತು ಅಂತ ಹೇಳಿ ವಿಚಿತ್ರವಾದ ರೀತಿಯಲ್ಲಿ ಬರುತ್ತೆ. ಹೌದಾ? ಅಷ್ಟೇ ಅಲ್ಲದೆ ಮುಂದೆ ಇಲ್ಲೇ ಒಂದು ಮಂತ್ರ ಬರುತ್ತೆ. ಇದು ಬಿಟ್ಟು 4ನೇ ಮಂತ್ರ. ಈ 4ನೆಯ ಮಂತ್ರ ಬಹಳ ಅದ್ಭುತವಾದದ್ದು. ವಿದ್ಯಾಯ ಮಂತರೆ ಅಂತ ಹೇಳಿ. ವಿದ್ಯಾಯ ಮಂತರೆ ಅನ್ನೋದನ್ನ 6 ಉಪನಿಷತ್ತುಗಳನ್ನು ಹೇಳಿದ್ದಾರೆ. 6 ಉಪನಿಷತ್ತು ಬಹಳ ವಿಚಿತ್ರವಾಗಿ ರಾಘವೇಂದ್ರ ಸ್ವಾಮಿಗಳವರು 3 ಕಡೆ ಕೋಟ್ ಮಾಡ್ತಾರೆ. ಇಂತಹ ಇಂತಹ ಕಡೆ ಬಂದಿದೆ ಅಂತ ಹೇಳಿ. ಯುಧಿಷ್ಠಿರರು ಉಳಿದ 2 ಕಡೆಗೆ, ಅಂದ್ರೆ 4, 6 ಉಪನಿಷತ್ತುಗಳ ವಿಷಯವನ್ನ ಒಂದೇ ಕಡೆಗೆ ಹೇಳಿದ್ರು. ಅಂದ್ರೆ ಈ ವಿಷಯದ ಡೀಟೇಲ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ಎಲ್ಲಾ ಉಪನಿಷತ್ತುಗಳು ತೆಗೆದು ಹೋಗ್ಬೇಕು, ತೆಗೆದು ನೋಡ್ಬೇಕು. ಆಗ ಓ ಹೌದಾ, ಇಲ್ಲಿ ಹೀಗಿದೆಯಾ, ಹೀಗಿದೆಯಾ. ಬಹಳ ಅವಿದ್ಯಾಯ ಮಂತ್ರ ಅನ್ನೋದು ಬಹಳ ಕಡೆ ನಮಗೆ ಹೇಳ್ತಾರೆ. ಪುರಾಣಗಳಲ್ಲಿ 2-3 ಪುರಾಣಗಳ ಉಲ್ಲೇಖ ಮಾಡ್ತಾರೆ, ಈ ಪುರಾಣದಲ್ಲಿ ಈ ವಿಷಯ ಬಂದಿದೆ ಅಂತ ಹೇಳಿ. ಆದ್ದರಿಂದ ಜ್ಞಾನ ಅನ್ನೋದೇನಿದೆಯಲ್ಲ, ಇದು ಅದ್ಭುತವಾದದ್ದು. ಇದನ್ನ ಹೆಕ್ಕಿ ತೆಗೆದಷ್ಟು ಇನ್ನೂ ಬರ್ತಾ ಇರುತ್ತೆ. ಇದು ಎಂದಿಗೂ ಖಾಲಿ ಆಗುವ ವಸ್ತು ಅಲ್ಲೇ ಅಲ್ಲ ಅಂತ ಹೇಳಿ ಈ ತರ ಹೇಳ್ತಾರೆ. ಅದಕ್ಕೆ ಯಮಧರ್ಮರಾಜ ನಚಿಕೇತನ ಜ್ಞಾನದ ವಿಷಯವನ್ನಿಟ್ಕೊಂಡು ಅವನ ಪ್ರಶಂಸೆಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ ಅಂತ ಹೇಳಿ ಏನು ಅದ್ಭುತವಾಗಿ ಹೇಳ್ತಾನೆ. ನೋಡಪ್ಪ ನಚಿಕೇತ, ಅಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಯೌ ಶ್ರೇಯೋ ಅಂತ ಹೇಳಿ. ಒಟ್ಟಾರೆ ಲೋಕದಲ್ಲಿ 2 ತರಹದ ವಿಷಯಗಳು ಇರುತ್ತೆ ಯಾವಾಗ. ಒಂದು ಶ್ರೇಯ, ಇನ್ನೊಂದು ಪ್ರೇಯ ಅಂತ ಹೇಳಿ ಅವುಗಳನ್ನ ಕರೀತಾರೆ. ಹೇಗಿದೆ ಅಂದ್ರೆ, ಒಂದು ನಮ್ಮ ಶ್ರೇಯಸ್ಸಿಗೆ ಕಾರಣ ಆಗತ್ತೆ. ಯಾವುದು ಶ್ರೇಯಸ್ಸಿಗೆ ಕಾರಣ ಆಗೋದು? ನಮಗೆ ಇಷ್ಟವಾದ ವಸ್ತು ಅಂತ ಹೇಳಿ ನಾವು ಅದನ್ನ ಅನ್ಕೋಣ. ಉದಾಹರಣೆಗೆ ಅಂದ್ರೆ ಈಗ ಹೋಳಿಗೆ ಇದೆ, ಸಿಹಿ ಇದೆ. ಸಿಹಿ ನನಗೆ ಬಹಳ ಇಷ್ಟವಾದದ್ದು. ಆದರೆ ನನಗೆ ಶುಗರ್ ಇದೆ. ಡಾಕ್ಟರ್ ಪ್ರೇಯ ಹೇಳಿದ್ದಾರೆ, ಏನು ನೋಡಪ್ಪ, ನೀನು ಆನಂದದಿಂದ ಇರಬೇಕು ಅಂದ್ರೆ ಸಿಹಿ ಮುಟ್ಟಬಾರದು ಅಂತ. ಹೌದಾ? ಈ ತರಹದ 2 ವಿಷಯ ಇರುತ್ತೆ, ಶ್ರೇಯಷ್ಟ ಪ್ರೇಯಷ್ಟ ಮನುಷ್ಯನಿಗೆ. ಒಂದೇನಿರುತ್ತೆ ವಿಷಯ ಬಹಳ ಇಷ್ಟವಾದದ್ದು, ಇನ್ನೊಂದು ವಿಷಯ ಇರುತ್ತೆ ಇಷ್ಟವಾದದ್ದ ನಾನೇನಾದರೂ ತಿಂದೆ ಅಂತಂದ್ರೆ ಸತ್ತು ಹೋಗ್ತೀನಿ, ದುಃಖ ಬರುತ್ತೆ, ರೋಗ ಬರುತ್ತೆ, ರೋಗ ಉಲ್ಬಣ ಆಗತ್ತೆ. ಈ ತರಹದ ವಿಷಯಗಳಲ್ಲಿ ಯಾರು ಪಥ್ಯ ಮಾಡುವವರು ಇರ್ತಾರಲ್ಲ, ಅವರೇ ಬಹಳ ದಿನಗಳವರೆಗೆ ಸುಖವಾಗಿ ಭೋಗ ಮಾಡುವವರು. ಒಬ್ಬರಿದ್ರು, ಈ ಪದಾರ್ಥ ನೀವು ಯಾವ ಕಾಲಕ್ಕೂ ತಿನ್ನುವ ಹಾಗಿಲ್ಲ ಅಂತ ಹೇಳಿ. ಗಂಟಲಿಗೆ ವಿಚಿತ್ರವಾದ ರೋಗ ಇತ್ತು ಅವರಿಗೆ. ಅವರು ಅದನ್ನೇನಾದರೂ ತಿಂದ್ರು ಅಂತಂದ್ರೆ ಬಹಳ ಬೇಗ ರೋಗ ಉಲ್ಬಣ ಆಗತ್ತೆ, ಸಾಯ್ಲೂಬಹುದು. ಅವರು ಕೆಲವು ದಿವಸ, ತಿಂಗಳು, 2 ತಿಂಗಳು, 3 ತಿಂಗಳು ಪಾಲನೆ ಮಾಡಿದ್ರು. ಒಂದಿನ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಮನಸ್ಸು ಕೇಳಲಿಲ್ಲ, ಪಟ್ ಅಂತ ತಿಂದು ಬಿಟ್ರು. ತಿಂದು ರೋಗ ಉಲ್ಬಣ ಆಯ್ತು, ಹೋಗಿ ಬಿಟ್ರು.
ಏನಾಯ್ತು ಈಗ? ಶ್ರೇಯ ಪ್ರಿಯ ಎರಡರಲ್ಲಿ ನಮಗೆ ಬರೀ ಇಷ್ಟ ಆದದನ್ನು ನೋಡ್ಲೇಬಾರದು ನಾವು ಅಂತ. ಆ ತರಹ ಅಂದ್ರೆ ನಚಿಕೇತನಿಗೆ ಯಮಧರ್ಮರಾಜ ಕುದುರೆ ಕೊಡ್ತೇನೆ, ಆನೆ ಕೊಡ್ತೇನೆ, ಸಂಪತ್ತು ಕೊಡ್ತೇನೆ ಅನ್ನೋದು ಇದು ಸುಖನೇ. ಸುಖ ಅಲ್ಲ ಅಂತಲ್ಲ ಇದು ಕೂಡ. ಅದು ಅಷ್ಟು ದೀರ್ಘವಾದ ಆಯುಸ್ಸಿನ ಸುಖ ಯಾರು ಬೇಡ ಅಂತ? ಅವಶ್ಯವಾಗಿ ಎಲ್ಲರೂ ಬೇಕು ಅಂತಾರೆ, ಅದರಲ್ಲಿಯೂ ಸುಖ ಇದೆ. ಆದರೆ ಇದು ಲಿಮಿಟೆಡ್ ಆದ ಅಂತದಕ್ಕೆ ಹೋಗಬೇಡಿ. ಯಾವುದರ ಹಿಂದೆ ಹೋಗ್ಬೇಕು ಗೊತ್ತಾ? ಅನ್ಲಿಮಿಟೆಡ್ ಆದ, ಮುಗಿಲೇಬಾರದು ಆ ಸುಖ. ಅಂತಹ ಸುಖದ ಹಿಂದೆ ಹತ್ತಿ ನಚಿಕೇತ ನೀನು ಅಂತಹ ವ್ಯಕ್ತಿಯಲ್ಲಿ ಬರುವಂತವನು. ಹೌದಾ? ಎಂತಹ ವ್ಯಕ್ತಿಯಲ್ಲಿ ತಾತ್ಕಾಲಿಕವಾದ ಸುಖದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅದ್ಭುತವಾದ ಸುಖದ ಕಡೆಗೆ ನೀನು ತಲೆ ಕೆಡಿಸಿಕೊಂಡವನಾದ್ದರಿಂದ ನಿನ್ನ ಮೇಲೆ ಬಹಳ ನನಗೆ ಸಂತೋಷ ಆಗ್ತಾ ಇದೆ. ಇನ್ನೊಂದು ಮಾತು, ದೈತಾಂ ಶೃಂಖಾಂ ವಿತ್ತಮಯೀಂ ಅವಾಪ್ತು. ನಾವು ಕೇಳಿದ್ವಲ್ಲ, ನಚಿಕೇತನ ಮೇಲೆ ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆಯನ್ನ ಕೇಳಿದಾಗ ಯಮಧರ್ಮರಾಜ ಸಂತೋಷಗೊಂಡು ನಚಿಕೇತನಿಗೇನು ಹೇಳಿದ? ಈ ಅಗ್ನಿಗೆ ನಿನ್ನ ಹೆಸರಿಡ್ತೀನಿ ನಾಚಿಕೇತಾಗ್ನಿ ಅಂತ ಹೇಳಿ. ಆಗ ಒಂದು ಬಂಗಾರದ ಹಾರವನ್ನ ಹಾಕಿದ ಅಂತ ನಾವು ಕೇಳಿದ್ವಿ. ಯದ್ಯಪಿ ನಚಿಕೇತ ಆ ಹಾರವನ್ನ ಸ್ವೀಕಾರ ಮಾಡ್ಲಿಲ್ಲ, ಬೇಡ ಸ್ವಾಮಿ ನನಗನ್ ಕೈ ಜೋಡಿಸಿದ್ದಂತೆ. ಅದನ್ನೆಲ್ಲ ಹೇಳ್ತಾರೆ, ನೈತಾಂ ಶೃಂಖಾಂ ವಿತ್ತಮಯೀಂ ಅವಾಪ್ತ. ನಾನು ಆ ಹಾರವನ್ನ ಕೊಟ್ಟಾಗಲೇ ನೀನು ಬೇಡ ಅಂದಾಗಲೇ ನನಗೆ ಗೊತ್ತಾಗೋಯ್ತು ಇವನು ಲೌಕಿಕವಾದ ಸುಖ ಭೋಗವನ್ನ ಅಪೇಕ್ಷೆ ಪಡುವ ವ್ಯಕ್ತಿ ಅಲ್ಲ ಅಂತ ಹೇಳಿ. ಹೌದಾ? ನಿಮಗೆ ಯದ್ಯಪಿ ಅದು ಕಂಠದ ಹಾರ ಅಂತ ಅನಿಸುತ್ತೆ, ಆದ್ರೆ ಅದೇನು ಗೊತ್ತಾ? ಶೃಂಖ. ಶೃಂಖ ರಾಯರು ಸಂಕೋಲೆ ಅಂತ ಬರೀತಾರೆ. ಸಂಕೋಲೆ ಅಂದ್ರೆ ಸರಪಳಿ ಅಂತ ಅರ್ಥ. ಈಗ ನಮ್ಮನೆಗೂ ಒಂದು ಬಂಗಾರದ ದೊಡ್ಡದಾದ ಕಮಲದ ಸೈಜಿನ ಹೂವಿನ ಒಂದು ಹಾರ ಮಾಡಿಸಿದ್ವಿ ಅಂತ ಅನ್ಕೋಣ. ಆಗೇನಾಗತ್ತೆ? ಅದನ್ನ ಹಾಕೊಂಡು ಸುಖ ಪಡೋಕ್ಕಿಂತಲೂ ಎಲ್ಲಿ ಕಳ್ಳರು ಬಂದು ಅದನ್ನು ಎತ್ಕೊಂಡು ಹೋಗ್ತಾರೋ ದುಃಖ ಜಾಸ್ತಿ ಆಗತ್ತೆ ನಮಗೆ. ಆದ್ದರಿಂದ ಈ ಲೌಕಿಕವಾದ ಸುಖ ಅನ್ನುವುದು ಮನುಷ್ಯನ ದುಃಖಕ್ಕೆ ಕಾರಣ ಆಗತ್ತೆ. ಆದ್ದರಿಂದ ಪರಲೋಕದ ವಿಷೇಕವಾದ ಜ್ಞಾನ ಇದು ಯಾರು ಆಗಲೇ ಕೇಳಿಲ್ವಲ್ಲ, ಜ್ಞಾನ ಕದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾವ ಕಾಲಕ್ಕೂ ಕದ್ದುಕೊಂಡು ಹೋಗಲಿಕ್ಕೆ ಸಾಧ್ಯವಾದದ್ದಲ್ಲ. ಆಮೇಲೆ ಈ ಜ್ಞಾನದಿಂದ ಸಂಪಾದನೆ ಮಾಡುವ ಸಂಪತ್ತನ್ನು ಕದ್ಕೊಂಡು ಹೋಗ್ಬೋದು, ಆದ್ರೆ ಜ್ಞಾನ ಖಾಲಿ ಆಗುವುದಿಲ್ಲ. ಆ ಜ್ಞಾನ ಹಾಗೆ ಇದ್ದದ್ದರಿಂದ ಅವಶ್ಯವಾಗಿ ನಾವು ಮತ್ತೆ ಇನ್ನೊಂದ್ಸಲ ಸಂಪಾದನೆ ಮಾಡ್ಕೋಬಹುದು ಅನ್ನುವ ಮಾತನ್ನ ಹೇಳಿ ಆ ನಚಿಕೇತನ ಪ್ರಶ್ನೆಗೆ ಯಮಧರ್ಮರಾಜ ಉತ್ತರ ಕೊಡ್ತಾನೆ. ಆ ಉತ್ತರವನ್ನ ನಾಳೆ ದಿವಸ ಶ್ರವಣವನ್ನ ಮಾಡಿ ಈ ಪರಿಷತ್ತಿನ ಮಂಗಳವನ್ನ ನಾಳೆ ದಿವಸ ಯಥಾಮತಿಯಾಗಿ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ